ಇರ್ಲಿ, ಏನ್ ಹೇಳಕತ್ತಿದ್ದೆ? ಏನ್ರಿ? ಹಾ, ಚಪ್ಪಾಳೆ ತಟ್ರಿ ಜೋರೆ. ಹಿಂಗ್ ಹೇಳೋರು ಶಿವರಾತ್ರಿ ಮಾಡ್ಯಾರ ಅಂತ. ಇಲ್ಲಿರ್ಬೇಕಲ್ಲ, ಮನಸ್ಸು ಎಲ್ಲೆಲ್ಲಾರ ಹೋಗಿರ್ತದ. ಆ ಹೆಣ ಸಿದ್ಗಿ ಒಳಗ್ ಕುತ್ಕೊಂಡು ಕುಂದರ್ಸ್ಕೊಂಡು ಹೊಂಟಾರ. ಆಕಿ ಬೋರಾಡಿ ಅಳಾಕತ್ತಾಳ. ಯಾಕ? ಗಂಡನ್ ಕಳ್ಕೊಂಡಾಳ. ಅದ ಹೊತ್ತಿಗೆ ಶರಣರ ಕಂಡಾರ ಬಾಗಲ್ದಾಗ ಓಡೋಡಿ ಬಂದಾಳ. ನೀವು ಯಾರ ಮುಂದೆ ತೊಡ್ಕೋಬೇಕು? ಶರಣರ ಮುಂದೆ ತೊಡ್ಕೋಬೇಕಲ್ಲ. ಸಣ್ಣ ವಯಸ್ಸ. ಓಡಿ ಬಂದು ಗಟ್ಟಿಯಾಗಿ ಪಾದ ಹಿಡ್ಕೊಂಡಾಳ. ಈಕಿ ಗಂಡ ಸತ್ತಾನ ಅನ್ನೋದು ಗೊತ್ತಿಲ್ಲ ಶರಣರಿಗೆ. ಯಾಕವಾ ತಾಯಿ ಹೇಳು, ಏನಾಗ್ಯದ ಹೇಳು ಅಂತ ಹೇಳಿ ಹಿಂಗ್ ಎಬ್ಬಿಸ್ತವ್ರ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳ್ತಾರೆ ಶರಣರು. ನಿನಗೆ 8 ಮಕ್ಳು ಹಾಕವ್ ಹೇಳು ಅಂತಾರೆ. ಇನ್ನೋಟ್ರ ಅಳಾಕತ್ತಾಳ. ಸತ್ಯ ಹಣ ಸಿರ್ಗ್ಯಾಕ ಕುಂತತಿ, ನಿನಗೆ 8 ಮಕ್ಳು ಹಾಕವ್ ಅಂತ ಹೇಳ್ಯಾರ ಶರಣರ ಮಾತು. ಇನ್ನೊಂದ್ ಸ್ವಲ್ಪ ಅಳಾಕತ್ತಿದ್ಲು. ಯಪ್ಪ, ನನಗ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂದ್ರಿ, ನೀವು 8 ಮಕ್ಳು ಹುಟ್ಲಿ ಅಂತ ಹೇಳಿದ್ರಿ. ಅಲ್ಲಿ ಮ್ಯಾಲ್ ಕುಂತಲ್ಲ ಸಿರಿಯಾಗ ನನಗ ಅಂಡ ಅಂತ. ಇನ್ನೊಂದ್ ಸ್ವಲ್ಪ ಇನ್ನೂ ಅಳಕಿಸ್ತಾರ, ಇನ್ನೂ ತೆಗಿತಾರ, ಇವನು ಹೊಡಿತಾರ. ಹೌದಲ್ಲ? ಹೊಡಿಬಾರ್ದವನ್ನೆಲ್ಲ. ಇದು ಒಂದ್ ತೆಗಿರ್ಬೇಕ ಕಟ್ಟಿದ್ದು. ಹೌದಲ್ಲ? ಹೂ ತೆಗಿತಾರ, ಎಲ್ಲ ಅಮಂಗಲೆಯನ್ನ ಮಾಡ್ಬಿಡ್ತಾರ. ಹಿಂಗ ಹೇಳಿದ್ರೆ ತಪ್ಪು ತಿಳ್ಕೊತೀರ. ಮತ್ತೆ ಹುಟ್ಟಿದಾಗಿಂದನ ಹೂ ಹಾಕೊಂಡಿರ್ತೀರಿ ನೀವು ಹೆಣ್ಮಕ್ಳು. ಹುಟ್ಟಿದಾಗಿಂದನ ಬಳೆ ಹಾಕೊಂಡಿರ್ತೀರಿ. ಗಂಡನ್ ಮಾಡ್ಕೊಂಡ್ ಬಿಟ್ಲಿ ಅವ ಕಟ್ಟುದೇನ? ತಾಳು ಅದು ಒಂದ ತೆಗಿರ್ಬೇಕಾರೆ ಅವ ಕಟ್ಟಿದ್ದ ಅವನ ಕಡೆ ಕೊಟ್ಟು ಕಳಿಸ್ತೀರಿ. ಇದನ್ನು ಯಾಕೆ ತೆಗಿಬೇಕ? ನನ್ ಪ್ರಶ್ನೆ. ಒಪ್ಕೋರಿ ಬಿಡ್ರಿ ನೀವು. ರಾಜ್ಕುಮಾರ್ ಸತ್ ಬಳಿಕ ಪಾರ್ವತಿಯಮ್ಮ ರಾಜ್ಕುಮಾರ್ ಲಿಸ್ಟ್ ಅಡಾಲ್ ಕುಂಕುಮ ಹಚ್ಕೋತಿರ್ಲಿ. ನೋಡ್ರಿ ನೀವೆಲ್ಲ ಇವತ್ತೆಲ್ಲ ಸಿಟಿ ಒಳಗಡೆ ಅವನ್ನೆಲ್ಲ ಪಾಲಿಸಂಗಿಲ್ಲ. ಹಳ್ಳಿ ಒಳಗ್ ಪಾಲಿಸ್ತಾರೆ. ಇರ್ಲಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳಿದ್ದಾರೆ. ಯಪ್ಪ, ಅಲ್ಲಿ ಸತ್ತಾನಲ್ಲ ಅವನು ನನ್ನ ಗಂಡ, ನೀವು ನನಗೆ 8 ಮಕ್ಳು ಹುಟ್ರಿ ಅಂತೀರಿ, ಏನಿದೆ ಹಕ್ಕಿಕತ್ತು ಅಂತ ಕೇಳ್ತಾರೆ. ಅಲ್ಲಿ ನೋಡಲ್ಲ ಅವನ ಅಂತಾರ, ಅವ ನಿಜವಾಗ್ಲೂ ಕೆಳಗೆ ಇಳುವರಿ ನನ್ನ ಇಲ್ಲಾಕ್ ತಂದಿರಿ ಅಂತ ಅವ ಅಂತ ಮ್ಯಾಲ್ ಕುತ್ಕೊಂಡು ಇಳುತ್ತಾರ. ಸಿದಿಗಿ ಒಯ್ತಾರ. ಖಾಲಿ ಸಿದಿಗಿನ ಸುಡುಗಾಡಕ್ ಹೋಗೋ ಸಿದಿಗ್ ಬೇರೆ ಕಡೆ ಹೋಗ್ತಾರೆ. ಸಿಂಗಾರಾದ ಸಿದಿಗ್. ಇಬ್ರು ಗಂಡ ಹೆಂಡತಿ ಕೈ ಹಿಡಿ ಶರಣ ಬಸಪ್ಪನವ್ರ ತೆಗೆ ಮೇಲೆ ಹಸ್ತಾ ಇಟ್ಟು ನೀವು 8 ಮಕ್ಳು ಹಿಡಿತೀರಿ ಹೋಗ್ರಿ ಅಂತಾರ. ಅವ್ರು 8 ಮಕ್ಕಳು ಹಿಡಿತಾರೆ. ಇದು ಶರಣರ ಶಕ್ತಿ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ. ಅರಳಗುಂಡಿಗೆಯ ಕಂದ ಏನ್ರಿ ಕವರ? ಅರಳಗುಂಡಿಗೆಯ ಕಂದ ಪಡೆದಂತ ಆ ಗಂಡ ಹೆಂಡತಿ ಆಶೀರ್ವಾದವನ್ನ ಪಡೆದು ಏನಾಗಿದೆ ಅಂತ ಕೇಳಿದ್ರೆ ಮತ್ತೆ ಜೀವನವನ್ನು ನಡೆಸಿ ಶರಣರ ಆಶೀರ್ವಾದದಿಂದ 8 ಮಕ್ಕಳನ್ನ ಪಡೆದು ಜೀವನವನ್ನ ಸಾರ್ಥಕತೆಯನ್ನ ಪಡಿಸಿಕೊಂಡಾರ ಅನ್ನುವಂತ ಚರಿತ್ರೆ ಬರ್ತದೆ ಶರಣರಲ್ಲಿ. ಶರಣರ ಹತ್ತಿರ ಅನೇಕ ಜನಗಳು ಬರ್ತಿರ್ತಾರೆ. ಒಂದು ದಿನ ಒಬ್ಬ ಬಡವಿ ಬರ್ತಾಳ. ಬಡವಿ ಶರಣರಲ್ಲಿ ಕೇಳ್ತಾಳ ಬಂದು, ಯಪ್ಪ ನನಗ್ ಮಕ್ಕಳಿಲ್ಲ,
ಒಂದು ಗಂಡು ಕೂಸ್ ಕೊಡ್ರಿ ಅಂತಾಳೆ. ಮಕ್ಕಳಿಲ್ಲ, ನನ್ನ ವಂಶ ಜ್ಯೋತಿಯನ್ನು ಬೆಳಗಲಿಕ್ಕೆ ನನಗೊಂದು ಗಂಡು ಕೂಸನ್ನು ಕೊಡ್ರಿ ಅಂತ ಹೇಳ್ತಾಳೆ. ಹೇಳಿದಾಗ ಶರಣ ಬಸಪ್ಪನವ್ರಂತಾರ, ನೀನು ಗಂಡು ಅಂತ ಕೇಳಾಕತ್ತೀರಿ, ಗಂಡು ಅಂದ್ರೆ 1,001 ಕೊಡ್ಬೇಕು, ಹೆಣ್ಣು ಅಂದ್ರೆ 501 ಕೊಡ್ಬೇಕು, ಹೆಂಗ ಅಂತಾರೆ. ನಾ ಬಡವಿರಿದ್ದೀನ್ರಿ ಅಪ್ಪ, ಅಷ್ಟ್ ಕೊಡಕ್ಕಾಗಂಗಿಲ್ಲ, ಆಶೀರ್ವಾದ ಮಾಡ್ರಿ ಅಂತ. ಇಲ್ಲ, ಶಿವಾಜ್ಞೆ ಆಗಿದೆ, ನೀ ಗಂಡು ಕೂಸನ್ ಕೊಡ್ಬೇಕಾರ 1,001 ತೆಗೆದುಕೋ, ಹೆಣ್ಣು ಕೂಸನ್ನ ಆಶೀರ್ವಾದ ಮಾಡ್ಬೇಕಾರ 501 ತಗೋ ಅಂತ ಹೇಳಿ ಆಶೀರ್ವಾದ ಆಗಿದೆ, ಹಂಗ ಕೊಡಾಕ್ ಬರಂಗಿಲ್ಲ ಅಂತಾರ. ಆ ಹೆಣ್ಮಗಳು ಹೊಕ್ಕಳ. ಮುಂದೆ ನೋಡಿ, ಜೋರಾಗಿ ಮಳೆ ಹೊಡಿಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಎಲ್ಲಿ ನೋಡಿದ್ರು ಮಳೆ 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 ಮಳೆ, ಆಕಾಶಕ್ಕೆ ತೂತ್ ಕಿತ್ ಬಿದ್ದಿದೆ ಏನೋ ಅನ್ನೋಷ್ಟು ಮಳೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮಳೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಶರಣರ ದಾಸೋಹಕ್ಕ ಕಟ್ಟಿಗೆ ಬೇಕಾಗಿರ್ತಾವ, ಕುಳ್ಳು ಬೇಕಾಗಿರ್ತಾವ, ಎಲ್ಲ ಮುಗಿದು ಹೋಗಿರ್ತಾವ. ದಾಸೋಹ ಕಟ್ಟಿಗೆ ಕುಳ್ಳು ಮುಗಿದು ಹೋಗೋದ್ನ್ಯಾಗ ಅಲ್ಲಿರ್ತಕ್ಕಂಥ ಜನ ಹೇಳ್ತಾರ, ಆಕಿ ಯಾರು 1 ತಿಂಗಳಿಂದ ಕೇಳಕ್ ಬಂದಿದ್ಲಲ್ಲ ಮಕ್ಕಳನ್ನ, ಆಕಿ ಮನ್ಯಾಗ ಕುಳ್ಳದವ್ರಿ ಅಪ್ಪ ಅಂತ ಹೇಳ್ತಾರ. ಶರಣರ ಆಕಿನ ಕರ್ಯಾಕ ಕಳಿಸ್ತಾರ. ಏನ್ವಾ, ದಾಸೋಹ ಮಾಡಾಕ ಕುಳ್ಳಿಲ್ದಂಗ ಆಗ್ಯದ, ಅದಕ್ಕೆ ನಿನ್ನ ಮನ್ಯಾಗ ಕುಳ್ವಾನ 3-4 ಅದಾವಂತ, ಮತ್ತ ದಾಸೋಹ ಕುಳ್ಳು ಕೊಡು, ಬಂದ ಜನಗಳಿಗೆಲ್ಲ ನಾವ್ ಏನ್ ಮಾಡ್ತೀವಿ, ಪ್ರಸಾದ ಮಾಡಿಕೊಡ್ತೀವಿ ಅಂತಂದ್ರು. ಯಪ್ಪ, ನಿನ್ನ ದಾಸೋಹ ಕುಳ್ಳು ಬೇಕಾಗ್ಯಾವ, ನನ್ನ ಜೀವನಕ್ಕ ಮಕ್ಳು ಬೇಕಾಗ್ಯಾವ, ಹೆಂಗ ಅಂತಾಳಕಿ. ಮತ್ತ ಅವಾಗ ಪ್ರಶ್ನೆ ಬಂತಲ್ಲ, ನಿನ್ನ ದಾಸೋಹ ಕುಳ್ಳು ಬೇಕಾಗ್ಯಾವು, ನನ್ನ ಜೀವನಕ್ಕೆ ಮಕ್ಳು ಬೇಕಾಗ್ಯಾವು, ಹೆಂಗ ಅಂತಾಳ. ಶರಣ ಅಂತಾರ, ಹಂಗಾರ 1,001 ಕುಳ್ಳು ಕೊಡು, ನಿನಗೊಂದು ಗಂಡು ಕೂಸ್ ಕೊಡ್ತೀನಿ ಅಂತ. ಆಕಿ 1,001 ಕುಳ್ಳು ತಂದು ಮಠಕ್ಕೆ ಒಪ್ಪಿಸ್ತಾಳ ದಾಸೋಹಕ್ಕ. ಆಗ್ಲಿ ಅಂತೇಳಿ 2 ಉತ್ತತ್ತಿ ಕೊಡ್ತಾರ, ಒಂದು ಗಂಡ ಮಗನ ಪಡಿತಾಳ. ಗಂಡ ಮಗನ ಪಡಿತಾಳ. ಬಡವಿ ಭಕ್ತಿ ಬಂಡಿಗಾಲಿ ಅಂತ ಶುದ್ಧವಾಗಿರ್ತದ ಬಡವರ ಭಕ್ತಿ. ಭಕ್ತಿಯೊಳಗೆ ತೋರಿಕೆ ಇರಂಗಿಲ್ಲ, ಬಹಳ ಭಕ್ತಿ ಇರ್ತದ ಅವಳಲ್ಲಿ, ಬಹಳ ಭಕ್ತಿ ಇರ್ತದೆ. ಒಮ್ಮೆ ಸಿದ್ಧಾರೂಢರು ಕುತ್ಕೊಂಡಿರ್ತಾರ ಮಠದಾಗ. ಒಬ್ಬ ಮುದಿಕ್ ಬರ್ತಾಳ ಮಧ್ಯಾಹ್ನ ಆಗಿರ್ತದ. ಒಬ್ಬ ಮುದಿಕ್ ಬರ್ತಾಳ, ಎಲ್ಲಾ ಸೀರೆಯದ ಹರಿದಿರ್ತಾವ. ಆಕಿಗೆ ಏನ್ ಮನಸ್ಸಿನಾಗಿರ್ತದೆ ಅಂತ ಕೇಳಿದ್ರೆ, ಒಟ್ಟ ಸಿದ್ಧಾರೂಢನ್ ದಾಸೋಹಕ್ಕೆ ಏನಾರ ನಾನು ಕೊಡ್ಬೇಕು. ಬಹಳ ಬಡವಿರ್ತಾಳ, ಎಲ್ಲಾ ಸೀರೆ ಹರಿದಿರ್ತದೆ. ಎದ್ದೋರ ಬಾಳ ಸೀರೆ ಹರಿದಿರ್ತದ, ಬಡವಿರ್ತಾಳ. ಮಧ್ಯಾಹ್ನ ಬರ್ತಾಳ. ಆರುಡ ಆರಾಮದೇನಪ್ಪ? ವಯಸ್ಸಾಗಿತ್ತು. ನಮಸ್ಕಾರ ಮಾಡಿ ಕುತ್ಕೊಂಡ, ಯಪ್ಪ ಆರಾಮದೇನ? ಯವ್ವ ಆರಾಮದೇನ್ ಬೇ, ಆರಾಮದೇನ ಯಪ್ಪ, ನಾನು ಬಹಳ ಬಡವಿದ್ದೀನಿ, ನಿನಗೊಂದಿಷ್ಟು ಕೊಡ್ಬೇಕಂತ ಏನೋ ತಂದೇನಿ. ಬಡವಿ ಭಕ್ತಿ ಬಂಡಿಗಾಲಂತ, ನನ್ನ ಭಕ್ತಿ ಎಲ್ಲಾರಿಗೂ ಮುಟ್ಬೇಕು ನೋಡು ಅಂತಂದ್ಲಕ್ಕಿ. ಬಡವಿದಾಳ, ನನ್ನ ಭಕ್ತಿ ಎಲ್ಲಾರಿಗೂ ಮುಟ್ಬೇಕು ಅಂತಂದ್. ಆಗ್ಲಿವ ಯವ್ವ ಕೊಡು ಅಂದ್ಲು. ಸೀರೆ ಶರಗಿತ್ತಲ್ಲ, ಆ ಶರಗಿನ ಅಂಚಿನಾಗ ಹಳೆ ಕಾಲದ ಒಂದು ದುಡ್ಡು ಕಟ್ಟಿದ್ಲಕ್ಕಿ. ಸೀರೆ ಒಂದು ದುಡ್ಡು ಗೊತ್ತಾಗುತ್ತಲ್ಲ,
ನಾವೆಲ್ಲ ಸಣ್ಣವರಿಂದ 1 ಪೈಸಾ 2 ಪೈಸಾ 20 ಪೈಸಾ ಚೂರಿದ್ದು. ಇವ್ರಿಗೆ ಗೊತ್ತಿಲ್ಲ, ಈಗ ಅವ್ರು 10 ರೂಪಾಯಿನ ಕೇಳ್ತಾರೆ. ಬಿಡಿದ್ರೆ ನಾವು 4 ಕಣೆ ಕೊಟ್ಟಾರ ಜಾತ್ರೆ ಮಾಡಿಕೊಡ್ತೀವಿ. ಹಂಗೆ ನಾವೆಲ್ಲ ಅವ್ನ 10 ಪೈಸಾ 20 ಪೈಸಾ ಒಂದಿಷ್ಟು ದಿವಸ ಅವು ಎಲ್ಲ ಹೋದ್ ಒಳಗ್ ಚೀಟಿ ಮೇಲೆ 20 ಪೈಸಾ ಅಂತ ಬರೋ ಸಿಕ್ಕ ಹಾಕಿ ಏನೋ ಅವು ಬಂದು ಅವನ್ನೆಲ್ಲವನ್ನ ನಾವು ನೋಡೇವಿ. 1 ರೂಪಾಯಿ ಬೇರೆ ಇತ್ತು. ಎಲ್ಲ ಬಹಳ ಬದಲಾವಣೆ ಆಗಿದೆ, ಬಹಳ ಬದಲಾವಣೆ ಆಗ್ಯದ. ಒಂದು ದುಡ್ಡ ತಗೊಂಡ್ಬಂದ್ಲು, ಅದನ್ನ ಸೀರೆ ಇಲ್ಲಿ ಕಟ್ಟಿದ್ಲು, ಹರಕ್ ಸೀರೆಯಾಗ ಇದನ್ನ ಕೊಟ್ಟ ಆರುಡ ಇದು ಎಲ್ಲಾರಿಗೂ ಮುಟ್ಬೇಕು ನೋಡು ಅಂತಂದ್ಲು. ಒಂದು ದುಡ್ಡು ಕೊಟ್ಟ ಆಯ್ತವಾ, ನಮ್ಮ ಅವನ್ ಭಕ್ತಿ ಬಹಳ ದೊಡ್ಡದೈತಿ, ಅದಕ್ಕ ಎಲ್ಲಾರಿಗೂ ಮುಟ್ಟಿಸ್ತೀನಿ ಅಂದ್ಲು. 1 ರೂಪಾಯಿ ಕೊಟ್ಟವನು ಅಷ್ಟ, 1,00,000 ರೂಪಾಯಿ ಕೊಟ್ಟವನು ಅಷ್ಟ. ಅವನಿಗೆ 1,00,000 ಕೊಟ್ಟಿರ್ತಾನ, ಅವನ ಕಡೆ 1,00,000 ಕೊಡಂಗ ಅವ 1,00,000 ಕೊಟ್ಟಿರ್ತಾನೆ ಇವನ್ ಮೇಲೆ, ಅದಕ್ಕೆ 1,00,000 ಕೊಡ್ತಾನೆ. ಇವನಿಗೆ 1 ರೂಪಾಯಿ ಕೊಡುವಂತ 1,00,000 ಕೊಟ್ಟಿರ್ತಾನ, ಅದಕ್ಕೆ 1 ರೂಪಾಯಿನ ಕೊಡ್ತಾನ ಅಷ್ಟೇ. ದಾನದಲ್ಲಿ ದೊಡ್ಡದು ಸಣ್ಣದು ಅನ್ನುವಂಥದ್ದು ಏನು ಇಲ್ಲ. ನಡ್ಸ ಮಾಮ ಅದನ್ನ ಸಿದ್ಧಾರೂಢ ಅಂದ್ರು, ಆಯೇ ನಿನ್ನ ಭಕ್ತಿ ಎಲ್ಲಾರಿಗೂ ಮುಟ್ಟಿಸ್ತೀನವ, ಎಲ್ಲಾರಿಗೂ ಮುಟ್ಬೇಕಲ್ಲ. ಗಂಟೆ ಅಂತಾರ, ಅವ್ರು ಸೇವಾದ ಮರಿ ಇರ್ತಾನ, ಕರಿತಾನ, ಟಾಂಗ ತಗೊಂಬಾರು ಅಂತಾರ. ಟಾಂಗ ತಗೊಂಬಂದ್ ನಿಲ್ಲಿಸ್ತಾರ. ಸಿದ್ಧಾರೂಢ್ರ ಟಾಂಗಾದಾಗ ಹೋಗಿ ಹತ್ತಾರ. ಹೋಗಿ ಹತ್ತಿ ನಡಿ ಬಜಾರ್ ಕೊಡು ಅಂತಾರ. ನಮ್ಮವ್ವ ಇವತ್ ದಾನ ಕೊಟ್ಟಾಳ. ಎಷ್ಟ್ ಕೊಟ್ಟಾಳ? ಒಂದು ದುಡ್ಡು ಕೊಟ್ಟಾಳ. ನಡಿ ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಬಜಾರ್ಕ್ ಹೋಗ್ತಾರ. ಬಜಾರ್ಕ್ ಹೋಗಿ ಒಂದು ದುಡ್ಡು ಕೊಡ್ತಾರ. ಸಸ್ತಾ ಕಾಲ ಒಂದು ದುಡ್ಡು ತಗೊಂಡು ಮಾರ್ಕೆಟ್ನಾಗ ಒಂದು ತೆಕ್ಕಿ ಕೊತ್ತಂಬರಿ ಕೊಡ್ತಾರೆ. ಅರ್ಥ ಆಗಿರ್ಬೇಕು ನೀವು. ಒಂದು ತೆಕ್ಕಿ ಕೊತ್ತಂಬರಿ ಕೊಡ್ತಾರೆ. ಸಿದ್ಧಾರೂಢರು ತಗೊಂಡ್ಬರ್ತಾರ. ಒಂದು ತೆಕ್ಕಿ ಕೊತ್ತಂಬರಿಯನ್ನು ತೆಗೆದುಕೊಂಡು ಬಂದು ಅದನ್ನ ಕಟ್ ಮಾಡಿಸ್ತಾರೆ. ಇಷ್ಟೊತ್ತು ಮಟ್ಟ ಜೋಳ ಹಸನ್ ಮಾಡಿದ್ರೆ ಏನು ಹಸನ್ ಮಾಡ್ತಿರ್ಲಿ, ಅದನ್ನೆಲ್ಲಾನು ಕಟ್ ಮಾಡ್ತಾರೆ. ಇಟ್ಟಿಟ್ಟು ಕಟ್ ಮಾಡಿ ನಮ್ಮ ಅವನ್ ಕರಿಪ ಅಂತಾರೆ. ಉಪ್ಪಾನ್ ಮುದುಕಿ ಬೆನ್ ಬಾಗಿರ್ತದ, ಬರ್ತಾಳ, ಕಟ್ ಮಾಡಿ ಇಟ್ಟಿರ್ತಾರ. ಅದನ್ನ ದೊಡ್ಡ ಕಡಾಯಿ ಸಾರು ಮಾಡಿರ್ತಾರೆ. ನಿನ್ ಭಕ್ತಿ ಎಲ್ಲರಿಗೂ ಮುಟ್ಟಬೇಕಲ್ಲ. ಆ ಕೊತ್ತಂಬರಿ ಅಷ್ಟು ಸಣ್ಣ ಚೂರ್ ಮಾಡಿ ಕಟ್ ಮಾಡಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಆ ಸಾರಿಗೆ ಹಾಕಿ ಹುಟ್ಟು ತಗೊಂಡು ತಿರುವಿ ಸಾರು ಘಮ ಘಮ ಅಂತ ಹೇಳಿ ವಾಸನೆ ಬರಾಕತ್ತದ. ನಿನ್ ಭಕ್ತಿ ಎಲ್ಲಾರಿಗೂ ಮುಟ್ಟು ನೋಡಿ, ಉಂಡವ್ರ ಬಾಯ ಕೊತ್ತಂಬರಿ ಹೋಗ್ತಾಯಿ, ನಿನ್ ಭಕ್ತಿ ಎಲ್ಲಾರಿಗೂ ಮುಟ್ಟು ಅಂತ ಹೇಳ್ತಾರೆ. ಹಿಂಗಿರ್ತದ ಮಹಾತ್ಮ ಶಕ್ತಿ. ಹಂಗ ಶರಣಬಸಪ್ಪನವ್ರಿಗೆ ಕುಳ್ಳು ಕೊಟ್ಲು. ಕುಳ್ಳು ಕೊಟ್ಟು ಏನು ಪಡೆದು? ಮಕ್ಕಳನ್ನ ಪಡೆದು. ಬಂಗಾರ ಕೊಡೋರು ಬಂಗಾರ ಕೊಟ್ರು, ರೊಕ್ಕ ಕೊಡೋರು ರೊಕ್ಕ ಕೊಟ್ರು, ಏನೆಲ್ಲವನ್ನ ಕೊಟ್ಟು ಶರಣರ ಆಶೀರ್ವಾದವನ್ನ ಪಡೆದು ಏನ್ ಮಾಡ್ತಾರಂತ ಕೇಳಿದ್ರೆ, ಮಕ್ಕಳನ್ನ ಪಡ್ಕೊಂತಾರೆ. ಹೀಗೆ ಅನಂತ ಲೀಲೆಯನ್ನ ಮಾಡ್ತಾ ಇರ್ತಕ್ಕಂತ ಶರಣರು. ಒಂದು ದಿನ ಬಹಳ ಮಂದಿ ಬರ್ತಿರ್ತಾರ ಶರಣರ ಹತ್ರ. ಕೇವಲ ರೊಕ್ಕ ಕೇಳೋರ ಬರಂಗಿಲ್ಲ, ಇನ್ನೂ ಬಹಳ ಮಂದಿ ಬರ್ತಾರೆ. ಒಬ್ಬ ಜಂಗಮ ಮೂರ್ತಿ ಬರ್ತಾನೆ ಶರಣರ ಹತ್ರ. ಜಂಗಮ ಮೂರ್ತಿ ಬಂದಂತವ ಏನಂತಾನ ಅಂತ ಕೇಳಿದ್ರೆ, ಅವನಿಗೆ ಅಸ್ತಮಾ ರೋಗ ಇರ್ತದೆ. ಯಪ್ಪ ಶರಣ, ನಾನು ಬಳಲಾಕ ಹತ್ಬಿಟ್ಟಿ ನನ್ನ ಜೀವನದಾಗ. ನನಗೆ ಅಸ್ತಮಾ ರೋಗ ಇದೆ, ದಮ್ ಇದೆ, ನನಗ ಅದರಿಂದ ಬಹಳ ತ್ರಾಸ ಆಗಿದೆ, ಇದನ್ನ ಕಡಿಮೆ ಮಾಡು ಅಂತಾನ. ಶರಣರ ಕೇಳ್ತಾನೆ. ಶರಣರ ಅಂತಾರೆ, ಅದು ಶಿವೇಚ್ಛೆ ಇದೆ, ನಿನ್ನ ದಮ್ಮನ್ನ ನಾ ತಗೊಂತೀನಿ ಅಂತೇಳಿ ಅವನ ದಮ್ಮನ್ನೇ ತಾವು ತಗೊಂತಾರ, ಅವನ ಅಸ್ತಮವನ್ನೇ ತಾವು ತಗೊಂತಾರ. ನಿನಗೆ ಆರೋಗ್ಯ ಒಳ್ಳೇದಾಗ್ಲಿ ಅಂತಾರ. ಅವನಿಗೆ ಆರೋಗ್ಯ ಸಿಗ್ತದೆ. ತಾವು ಮಾತ್ರ ಏನ್ ತಗೊಂತಾರ ಅಂತ ಕೇಳಿದ್ರೆ, ದಮ್ಮನ್ ತಗೋತಾರೆ, ಅಸ್ತಮಾ ರೋಗ ತಗೊಂತಾರೆ. ಅವನಿಗೆ ಆರೋಗ್ಯ ಆಗ್ತದ. ಆರೋಗ್ಯವಂದಿಂದ ಅವ ಹೋಗ್ಬಿಡ್ತಾನ. ಹೋದಾಗ ಈ ಕಡೆ ಶರಣ ಬಸವೇಶ್ವರರು ಅಸ್ತಮಾ ರೋಗದಿಂದ ಬಳಲಿಕ್ಕತ್ತಾರೆ. ಕೆಮ್ಮಿ ಬಹಳ ತ್ರಾಸ ಆಗ್ತದೆ ಶರಣರಿಗೆ. ಅವ ಕೊಟ್ಟು ಹೋಗ್ಬಿಟ್ಟಿರ್ತಾನ.
ಅದನ್ನ ತಗೊಂಡಿರ್ತಕ್ಕಂತ ಶರಣ ಬಸವೇಶ್ವರರು ಒಂದು ದಿನ ಎಲ್ಲರನ್ನ ಕರೀತಾರ ಭಕ್ತರನ್ನ. ಅಪ್ಪ ನೋಡ್ರಿ, ನಾನು ಬಂದ ಕಾರ್ಯ ಏನು ಅಂತ ಕೇಳಿದ್ರೆ ಮುಗೀತು. ಶಿವಲಿಂಗ ಒಂದು ಕಾಯಿ ಕರ್ಪಲ್ಲ, ನನ್ ಬಂದಂತ ಕಾರ್ಯ ಎಲ್ಲಾ ಮುಗೀತು. ಇನ್ ಮೇಲೆ ನೀವೆಲ್ಲಾರು ಏನಾಗ್ರಿ ಅಂತ ಕೇಳಿದ್ರೆ ಭಕ್ತಿಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ರಿ, ಶಿವ ಭಜನೆಯನ್ನು ಮಾಡ್ರಿ, ಅಷ್ಟಾವರಣ ಸಂಪನ್ನರಾಗ್ರಿ, ಪಂಚಾಚಾರ ಪರಾಯಣರಾಗ್ರಿ, ನೀವೆಲ್ಲ ಭಕ್ತಿ ಮಾರ್ಗದಲ್ಲಿ ನಡ್ಕೋರಿಪ್ಪ ಅಂತ ಹೇಳಿ ಭಕ್ತರಿಗೆಲ್ಲ ಕರೆದು ಶರಣ ಬಸಪ್ಪನವರು ಹೇಳುತ್ತಾರೆ. ಎಲ್ಲರಿಗೂ ಹೇಳಿ ಆ ಮಠದಲ್ಲಿರ್ತಕ್ಕಂಥ ಏನು ಬಂಗಾರ ಬೆಳ್ಳಿ ಆಸ್ತಿ ಸಂಪತ್ತು ಏನು ಕೊಟ್ಟಿದ್ದಿತ್ತಲ್ಲ ಅದೆಲ್ಲವನ್ನ ದೊಡ್ಡಪ್ಪ ಗೌಡ್ರನ್ನ ಕರೆದು, ಇನ್ನು ಮುಂದೆ ದೊಡ್ಡಪ್ಪ ಗೌಡ್ರ ಇದು ಎಲ್ಲಾ ಸಂಪತ್ತು ನಿಮಗ್ ಸೇರಿದ್ರಪ್ಪ, ಇದನ್ನ ನೀವು ತಗೋರಿ, ಈ ಪರಂಪರೆಯನ್ನು ಹಿಂಗ ಮುಂದುವರ್ಸ್ಕೊಂಡು ಹೋಗ್ರಿ ಅಂತೇಳಿ ದೊಡ್ಡಪ್ಪನವ್ರು ಕೊಳ್ಳಿಕ್ ಕಟ್ತಾರ. ಅವ್ರು ಉಡೇಕ್ ಹಾಕ್ತಾರ. ಉಡೇಕ್ ಹಾಕಿ ಶಾಲಿವಾಹನ ಶಕೆ 1744 ಚಿತ್ರಭಾನು ಸಂವತ್ಸರ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರತಿಪದಾ ದಿನ ಅಂದ್ರ ಕ್ರಿಸ್ತ ಶಕ 1822ನೇ ಇಸ್ವಿ ಗುರುವಾರ ದಿನ ಉತ್ತರ ನಕ್ಷತ್ರ ರಾತ್ರಿ 12 ಗಂಟೆಗೆ ಲಿಂಗ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂತ ಶರಣರು ಲಿಂಗ ಪೂಜೆಯನ್ನು ಮಾಡ್ತಾ ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನಾನೆನ್ನೆ, ನೀನೆನ್ನೆ, ಕೂಡಲ ಸಂಗಮ ದೇವ ಮತ್ತೇನು ಎನ್ನೆ ಅನ್ನುವ ಹಾಗೆ ಉರಿಯುಂಡ ಕರ್ಪೂರದಂತೆ ಕರ್ಪ ಹಚ್ಚಿರಲ್ಲೀಗ ಆ ಉರಿಯುಂಡ ಕರ್ಪೂರದಂತೆ ಉರಿ ಆ ಕರ್ಪೂರವನ್ನು ಮುಡಿತು. ಹಾಗೆ ಶರಣನನ್ನ ಯಾರು ಉಂಡ್ರು ಅಂತ ಕೇಳಿದ್ರೆ ಪರಮಾತ್ಮ ತಮ್ಮಲ್ಲಿ ಒಡಮೆರೆದು ಬೆರೆಸಿಕೊಂಡ ಅನ್ನುವಂತ. ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಪರಮಾನಂದೇಶ್ವರ ಮಹಾರಾಜ್ ಕಿ ಜೈ. ಜಯ ಮಂಗಲಂ. ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. 1668ರಲ್ಲಿ ಹುಟ್ಟುತ್ತಾರ ಶರಣರು. 1744ರಲ್ಲಿ ಲಿಂಗೈಕ್ಯರಾಗ್ತಾರೆ. ಅಂದ್ರೆ 76 ವರ್ಷಗಳ ಕಾಲ ಈ ಭೂಮಿ ಮೇಲೆ ತಮ್ಮ ಬದುಕನ್ನ ಸವಿಸ್ತಾರೆ. ಬದುಕನ್ನ ಸವಿಸಿರ್ತಕ್ಕಂತ ಶರಣ ಬಸಪ್ಪನವರು ತಮ್ಮ ಜೀವಿತಾವಧಿಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ಜೀವನವನ್ನ ತಮಗಾಗಿ ಎಂದೂ ಮಾಡಿಕೊಳ್ಳಿಲ್ಲ, ತಮಗಾಗಿ ಎಂದೂ ಸವಿಸಲಿಲ್ಲ. ಯಾರಿಗಾಗಿ ಬೆಳಿಗ್ಗೆ ಹೊಡೆದ್ಬಿಡ್ರಿ, ಯಾರಿಗಾಗಿ ಸವಿಸಿದ್ರು ಅಂತ ಕೇಳಿದ್ರೆ ಮತ್ತೊಬ್ಬರಿಗಾಗಿ ಸವಿಸಿದರು ಅಂತ ಶರಣರನ್ನ ನಾವು ಸುಮಾರು ಒಂದು 11 ದಿನ ಅದೇನ ಹತ್ತಿದಲ್ಲಿ ಹತ್ತು ಹಾರದಲ್ಲಿ ಹಾರ್ತಂತ ಹಂಗ ಎಕ್ಸ್ಪ್ರೆಸ್ ಎಲ್ಲ ಹೇಳಕ್ ಆಗಿಲ್ಲ. ಎಷ್ಟು ಹೇಳಕ್ ಆಗೈತಿ ಅಷ್ಟನ್ನ ನಾವು ಏನ್ ಮಾಡೀವಿ ಅಂತ ಕೇಳಿದ್ರೆ ನಿಮ್ ಮುಂದೆ ಹೇಳಿದ್ವಿ. ಹಂಗ ಇಲ್ಲೇ 1874ರಲ್ಲಿ ಶರಣ ಬಸವೇಶ್ವರರು ಏನಾಗ್ತಾರ ಅಂತ ಕೇಳಿದ್ರೆ ಲಿಂಗೈಕ್ಯರಾಗ್ತಾ ಇದ್ದಾರೆ. ಲಿಂಗೈಕ್ಯರಾಗಿ ಈ ಕರ್ತೃಗದ್ದಿಗೆಯನ್ನ ಆ ಯಾವ ಕಲಬುರಗಿ ಪಟ್ಟಣದಲ್ಲಿ ಎಲ್ಲ ನಾಡಿನ ಹರ ಗುರು ಚರಮೂರ್ತಿಗಳು ನೆರವೇರಿಸ್ತಾರೆ. ಬಹುಶಃ ಅಂತ ಮಹಾತ್ಮ ಏನು ಕೊನೆಗೆ ಲಿಂಗೈಕ್ಯರಾಗುವಂತ ಸಂದರ್ಭದಲ್ಲಿ ಹಚ್ಚಿದಂತ ದೀವಿಗೆ ಇದೆಯಲ್ಲ, ಇವತ್ತಿಗೂ ಕಲಬುರಗಿಯ ಆ ಯಾವ ಶರಣರ ಪುಣ್ಯ ಸ್ಥಳದಲ್ಲಿ ಇವತ್ತಿಗೂ ಕಲಬುರಗಿ ಶರಣ ಬಸವೇಶ್ವರನಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಂದಿಗೂ ಅಲ್ಲಿ ಉರಿತಾ ಇರುವುದನ್ನ ನಾವು ನೋಡಬಹುದು ಅನ್ನುವಂಥದ್ದನ್ನ ಹೇಳಬೇಕಾಗ್ತದೆ. ಹಿಂಗೆ ಶರಣ ಬಸಪ್ಪನವರು ಲಿಂಗೈಕ್ಯರಾದ ಬಳಿಕ ಹುಮನಾಬಾದ ಸಂತಿಗೆ ಒಬ್ಬ ಭಕ್ತ ಹೋಗಿರ್ತಾನೆ. ಆ ಭಕ್ತ ಹುಮನಾಬಾದ ಸಂತಿಗೆ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಆ ಭಕ್ತನಿಗೆ ಬೆಟ್ಟ ಹಾಕಾರ ಶರಣ ಬಸಪ್ಪನವರು. ಸಂತಿಯೊಳಗೆ ಬೆಟ್ಟ ಹಾಕಾರ, ಮತ್ ಲಿಂಗೈಕ್ಯರಾದ ನಂತರ ಬೆಟ್ಟ ಹಾಕಾರ.
ಭೇಟಿಯಾಗಿ ಆ ಭಕ್ತನಿಗೆ ಹೇಳ್ತಾರ, ತಮ್ಮ ನೋಡು, ನೀನು ಕಲಬುರಗಿಗೆ ಹೋಗು, ಕಲಬುರಗಿಗೆ ಹೋಗಿ ಅಲ್ಲಿ ದೊಡ್ಡಪ್ಪ ಗೌಡ್ರದಲ್ಲಿ ಒಂದು ವಿಷಯ ಹೇಳೋದು ಮರೆತು ಬಂದಿನಿ. ಅಲ್ಲಿ ಮಾಡಿದೆ ಇಲ್ಲ, ನಾ ಪೂಜೆ ಕೋಲಿ ಒಂದು ದೊಡ್ಡ ಮಾಡಿದೆ ಇಲ್ಲ, ಆ ಮಾಡಲ್ಲಿ 2 ಬಂಗಾರದ ಸರಿಗೆಗಳದಾವ, ಅದನ್ನ ತಗೊಂಡು ದಾಸೋಹಕ್ಕೆ ಬಳಸಂತ ಹೇಳು ಅಂತ ಹೇಳಿ ಮಠಾಮಯ ಆಗ್ಬಿಡ್ತಾರ. ಅವ ಬಂದು ದೊಡ್ಡಪ್ಪ ಗೌಡ್ರಿಗೆ ಹೇಳ್ತಾನ, ಅಪ್ಪ ಅವ್ರು ಭೇಟಿಯಾಗಿದ್ರು ಹುಮನಾಬಾದ್ ಸಂತಿ ಒಳಗ ನನಗ ಹಿಂಗೇನ ಪೂಜಾ ಕೋಲಿ ಒಳಗ 2 ದೊಡ್ಡ ಬಂಗಾರದ ಸರಿಗೆಗಳದಾವಂತ, ಅವ್ನ ತಗೊಂಡು ದಾಸೋಹಕ್ಕೆ ಬಳಸ್ಬೇಕಂತೇಳಿ ಅಪ್ಪಣೆ ಕೊಟ್ಟೋಗ್ಯಾರಿ ಅಂತ ಹೇಳಿದ್ರೆ, ಬಂದ ಆ ಮನುಷ್ಯ ಮತ್ತ ದೊಡ್ಡಪ್ಪ ಗೌಡ್ರು ಆ ಮಾಡನ್ನ ನೋಡ್ತಾರ. ನಿಜವಾಗ್ಲೂ ಆ ಮಾಡಿನಲ್ಲಿ 2 ಸರಿಗೆಗಳಿರ್ತಾವ, 2 ಸರಿಗೆಗಳಿರ್ತಾವ. ನೋಡ್ರಿ, ಮಹಾತ್ಮರು ಹೋದ ನಂತರನು ಇರ್ತಾರ. ಇಲ್ಲಿ ಗದಗ ಹತ್ರ ಲಕ್ಷ್ಮೇಶ್ವರ ಅಂತ ಇದೆ, ನೀವೆಲ್ಲ ಕೇಳಿರಿ. ಅಲ್ಲೇ ತಿಂತಣಿ ಮೌನೇಶ್ವರರು, ಇವೆಲ್ಲ ಕೇಳಿರ್ಬೇಕು. ಮೌನೇಶ್ವರರು, ತಿಂತಣಿ ಮೌನೇಶ್ವರರು ಕದಿರನ್ನ ಮಾಡ್ತಾ ಇರ್ತಾರೆ. ಕದಿರನ್ನ ಸಂತಿ ಒಳಗಡೆ ಒಬ್ಬ ಹೆಣ್ಮಗಳು ಅವ್ರ ಕಡೆಯಿಂದ ಕದಿರ್ ತಗೊಂತಾಳ. ಕದಿರ್ ಅಂದ್ರೆ ಗೊತ್ತಾಗತ್ತಲ್ಲ, ಸೀರೆ ನೆಯ್ಯ ಮುಂದೆ ಕದಿರ್ ಐತಿ, ಕಬ್ಬಣದ ಇದಿರ್ತೈತಿ, ಅದನ್ನ ಕೊಡ್ತಾರ. ಅವ್ರಿಗೆ ಬೇಕಾಗತ್ತೆ, ನೆಯ್ಯವ್ರಿಗೆ ಬೇಕಾಗತ್ತೆ. ಕದಿರನ್ನ ಖರೀದಿ ಮಾಡ್ತಾರೆ. ಮೌನೇಶ್ವರ ಹತ್ರ ಆಕಿ ಕದರೇರಿ ಅಮ್ಮವ್ವೆ ಅಂತ ಹೇಳಿ ಬರ್ತಾಳ ಚರಿತ್ರ. ಅದನ್ನ ಖರೀದಿ ಮಾಡ್ತಾಳ. ಮುಂದೆ ಖರೀದಿ ಮಾಡಿ ಹೇಳ್ತಾಳ ಮೌನೇಶ್ವರ್ಗೆ, ಯಪ್ಪ ಮೌನಪ್ಪ, ಮುಂದಿನ ವಾರ ಸಂತ್ಯಾಗ ಕೊಡ್ತೀನಿ ರೊಕ್ಕಾನ, ಉದ್ರಿ ಕೊಡು ಅಂತಾಳಕಿ. ಉದ್ರಿ ಕೊಡು ಅಂದ್ ಗುಡ್ಲೆ ಕೊಟ್ಟು ಬಿಡ್ತಾರ, ತಗೊಂಡ್ ಹೋಗ್ತಾಳ. ಮುಂದಿನ ವಾರ ಬರೋಳಗೆ ಏನಾಗ್ಬಿಡ್ತೈತಿ ಅಂತ ಕೇಳಿದ್ರೆ, ಆಕಿ ಶಿವನ್ ಪಾದ ಸೇರಿರ್ತಾಳ. ಅವತ್ತ ಸಂತ ಇರ್ತೈತಿ, ಆಕಿ ಒಯ್ದಿರ್ತಾಳ, ತರ್ತಾಳ ರೊಕ್ಕ ಅಂತೇಳಿ ಇವ್ರು ದಾರಿ ಕಾಯ್ತಿರ್ತಾರ. ಕೊಡಾಕಿ ಶಿವಾಯನವಾಗಿರ್ತಾಳ. ಯಾರು ಕೊಡೋರು? ಬಹಳ ಮಂದಿ ರೊಕ್ಕ ಕೊಟ್ಟು ಸತ್ತೋಗಿರ್ತಾರ. ನಾನು ಇಸ್ಕೊಂಡಿಲ್ಲ, ನೀನು ಇಸ್ಕೊಂಡಿಲ್ಲ, ಮುಗಿಸ್ತಾರಲಿ, ಮುಚ್ಚಾಕಂಗಿಲ್ಲ. ನಿಮ್ಮ ಅಪ್ಪ ಇದ್ದಾಗ ಕೊಟ್ಬಿಟ್ಟಿನಿ, ನಾ ಎಲ್ಲಿ ಇಸ್ಕೊಂಡಿನಿ ಅನ್ಬಿಡ್ತಾರ. ಕೆಲವು ಬಾಯಿ ಸೌರದ್ ಅಂತಾರೆ. ಕೊಟ್ಟಿದ್ ಕೊಟ್ಟಲ್ಲೇ, ಇಟ್ಟಿಟ್ಟಲ್ಲೇ, ಅವನ ಬಾಯಾಗ ಮಾತ್ರ ಮಣ್ಣು ಬಿದ್ದಿರ್ತೈತಿ. ಇವ್ರಿಗೆ ಹಂಗಾಗಿರ್ತದ. ಇರ್ಲಿ, ಹಂಗ ರಮ್ಮವೇ ಹೆಣ ಹೊಂಟಿರ್ತತಿ. ಮೌನಪ್ಪನವ್ರು ಕದರ್ ಮಾಡ್ತಿರ್ತಾರ. ಮತ್ ಈ ವಾರ ಸಂತಿಗ್ ಬಂದ್ ಅಲ್ಲಿ ಕುತ್ಕೊಂಡಿರ್ತಾರ. ಆಕಿ ರಮ್ಮವ ಸತ್ತಾಳ ಅನ್ನೋದು ಗೊತ್ತಾಗ್ತತಿ ಮೌನಪ್ಪನವ್ರಿಗೆ. ಅವ್ರ ಅಲ್ಲಿ ಕುಂತಿರ್ತಾರ, ಎದ್ದು ಬರ್ತಾರ. ಈಕಿ ಹೆಣ ಹೊಂಟಿರ್ತತಿಲ್ಲ, ಏ ರಮ್ಮವ, ನಾನು ಕದರು ಹೋದ ಸಂತ್ಯಾಗ ತಗೊಂಡು ಈಗ ನಾನು ಕೊಡ್ಲಾರ್ದ ಹೊಂಟೇನ ಸತ್ತ ಅಂತ ಇಳುಬೇಕಿನಿ. ಇಳಿಸ್ತಾರ ಸಂತ್ಯಾಗ ಹೆಣ. ಏ ಕದರ್ ತಗೊಂಡು ಹೊಂಟೀನ, ಕದರೇನ್ ರೊಕ್ಕ ಕೊಡವ್ರ ಯಾರು? ಹೋದವ್ರ ನಿನ್ನ ಕದರ್ ಕೊಟ್ಟಿನ ಸಂತ್ಯಾಗ ಈ ವಾರ ಗೊಟ್ಟಕ್ಕ ನಿಧಿ ಹೊಂಟಿದಿ, ಕೊಡ್ತಿ ಇಲ್ಲ ಅಂತ ಕೇಳ್ತಾರ. ಕೊಟ್ಟನೆ ಅಪ್ಪ ಅಂತಾಳೆ, ಎದ್ದ ಬಿಡ್ತಾಳ ಸಿರಿಗಾಗಿಂದಾಕಿನ. ನೋಡ್ರಿ ಶಾಲ್ಡ್ ಹೆಂಗಿರ್ತಾರ. ತಗೊಂಬರ್ತೀನಿ ಅಂದಾಕೆ ಹೋಗಿ ಮನಿಗ್ ಹೋಗಿ ಕದರಿನ ರೊಕ್ಕ ತಗೊಂಬಂದು ಮೌನಪ್ಪಯ್ಯ ಕೊಟ್ಟು ಅದ ಸಂತ ಮತ್ ಪ್ರಾಣ ಬಿಡ್ತಾಳ. ಹೆಣ ಮತ್ತ ತಗೊಂಡು ಹೋಗ್ತಾರ. ಶರಣರ ಲೀಲೆ, ಶರಣರ ಚರಿತ್ರೆ. ಯಪ್ಪ ಮೌನಪ್ಪ, ನೀನ್ ಕೊಟ್ಟಿ ನೋಡಿ ನಿನ್ ರೊಕ್ಕ, ಮತ್ ನನ್ ಬಡ್ಡಿ ಪಡ್ಡಿ ಹಚ್ಬೇಡದ್ರಾಗಂತ ಹೇಳಿ ಮೌನಪ್ಪಗ ಏನ್ ಮಾಡ್ತಾಳ ಅಂತ ಕೇಳಿ ತನ್ನ ಪ್ರಾಣ ಬಿಟ್ಟು ಹೋಗ್ತಾಳ. ಹೆಂಗ್ ಬದುಕಿದ್ರು ನಮ್ಮ ಶರಣರು? ಹಿಂದಿನವ್ರು ಹೆಂಗ್ ಬದುಕಿದ್ರು? ನಮ್ಮ ಹಿಂದಿನ ರೈತರು ಹೆಂಗಿದ್ರು? ಬಹಳ ಅದ್ಭುತ ಇದ್ರು. ಇಲ್ಲೇ ಹಾವೇರಿ ಹತ್ರ ಒಂದು ಕರ್ಜಗಿ ಅಂತ ಹೇಳಿ ಬರ್ತದ. ಆ ಕರ್ಜಗಿ ಒಳಗ ಒಬ್ಬ ರೈತ ಇರ್ತಾನ. ರೈತ ಒಬ್ಬ ಸಾವ್ಕಾರ ಹೊಲ ಮಾಡಿರ್ತಾನ. ಸಾವ್ಕಾರ ಹೊಲವನ್ನ ರೈತನಿಗೆ ಹಚ್ಚಿರ್ತಾನ. ಅವನಿಗೆ ನನಗ್ ಮಾಡಕ್ ಆಗಂಗಿಲ್ಪ, ಮತ್ತ ಇಷ್ಟ ರೊಕ್ಕ ಕೊಡು, ಕಣ್ಣು ಮುಕ್ತ ಅಂತಾರ. ಕಣ್ಣು ಮುಕ್ತ ಹೊಲ ಹಚ್ಚಿಬಿಟ್ಟಿರ್ತಾರ. ಇಷ್ಟ ಕೂರಿಗೆ ಹೊಲ, ಒಂದ್ 50 ಎಕರೆನೋ ಎಷ್ಟೋ.
ಎಷ್ಟು ಚಲೋ ಇರ್ತಾನವ ರೈತ ಅಂತ ಕೇಳಿದ್ರೆ, ಹೊಲ ಹೋಗಿ ಸ್ವಚ್ಛ ಮಾಡಿ ಬಿತ್ತನ, ಬಿತ್ತಿಂದ ಮುಂದೆ ಏನಾಗ್ತದ ಅಂತ ಕೇಳಿದ್ರೆ ಆ ಸೌಕಾರ ಬೆಳಂಗಿಲ್ಲ ಹೊಲ ಅದ. ಇವ ಏನ್ ಹೋಗಿ ಬಿತ್ತಿಂದಲ್ಲಿ ಇವನ್ ಕಾಲ್ ಗುಣನ ಏನು ಗೊತ್ತಿಲ್ಲ, ಬೆಳಿಲಾರ್ದು ಹೊಲ್ದಾಗ 10 ಚೀಲ ಜೋಳ ಬೆಳಿಲಾರ್ದು ಹೊಲ್ದಾಗ ಇವನಿಗೆ ಎಷ್ಟು ಬೆಳಿತೈತೆ ಅಂತ ಕೇಳಿದ್ರೆ ಒಂದು 500 ಚೀಲ ಬೆಳಿತದೆ. 500 ಚೀಲ ಬೆಳಿತದೆ. ದೊಡ್ಡ ರಾಶಿ ಬಿದ್ದಿರ್ತತಿ. ಈ ಬೇವಿನ ಗಿಡದಷ್ಟು ದೊಡ್ಡ ರಾಶಿ ಬಿದ್ದಿರ್ತದೆ. ಬೇವಿನ ಗಿಡದಂತ ರಾಶಿ ಬಿದ್ದಂತ ಸಂದರ್ಭದಲ್ಲಿ ಸಾವುಕಾರನ್ ಕರ್ಕೊಂಡು ಬರ್ತಾನೆ. ಬಹಳ ಖುಷಿ ಆಗ್ಬಿಟ್ಟಿರ್ತೈತೆ. ನನಗೆ 500 ಚೀಲ ರಾಶಿ ಬೆಳೆದಿರ್ತದೆ. ಬಹಳ ಖುಷಿಯಾಗಿ, ಸಾವುಕಾರ ನೀವು ಹೊಲ ಹಚ್ಚಿದ್ರಿ, ನಾ ದುಡಿದ್ರಿ, ಇವತ್ತು ಹೊಲ ಬಹಳ ಚಲೋ ಬೆಳೆದದ, ಸ್ವಲ್ಪ ಬರ್ರಿ ನೀವು ಹೊಲಕ್ಕೆ ಅಂತೇಳಿ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾನೆ. ಸಾವುಕಾರ ಬಂದ, ರಾಶಿ ನೋಡಿದ, ಇಲ್ಲಿದ್ದ ಕಣ್ಣು ಇಲ್ಲಿ ಹೋದವನು. ಗೊತ್ತಾಗಿರ್ಬೇಕಲ್ಲ, ಇವನಿಗೆ ಬೆಳೆದಿಲ್ಲ, ಕಣ್ಣು ಇಲ್ಲಿದ್ದು ಇಲ್ಲಿ ಹೋದವು. ಸಾವುಕಾರ ನೀವು ರಾಶಿ ಮುಟ್ರಿ, ನಿಮ್ಮಿಂದ ನನಗೆ ಈ ಹೊಲ ಹಚ್ಚಿರಿ ಅಂತ ಹೇಳ ಪಾಪ ವಿನಯದಿಂದ ಹೇಳ್ತಾನ. ನಿನಗೆಲ್ಲಿ ಹೊಲ ಹಚ್ಚಿನೋ ನಾನು, ಸೌಂಡ್ ಪಾಲಂಗ್ ಹಚ್ಚಿನಿ ಅಂದ್ಬಿಡ್ತಾನೆ ಸಾವುಕಾರ. ನ್ಯಾಲ್ಗೆ ಒಮ್ಮೊಮ್ಮೆ ನ್ಯಾಲ್ಗೆ ಏನೇನ ಮಾಡ್ತತಿ, ಬಾಳ ಮಜಾ ಆಡ್ತಿರ್ತತಿ. ಸಂಸ್ಕಾರ ಬೇಕಾಗತ್ತೆ. ನಿನಗೆಲ್ಲಿ ಹಚ್ಚಿನ ಹೊಲಾನ, ನಾನು ಸೌಂಡ್ ಪಾಲಂಗ್ ಹಚ್ಚಿನಿ ಅಂತ ಸಾವುಕಾರ. ರೈತ ಪಾತಾಳಕ್ಕೆ ಖುಷಿತಾನ. ಪಾತಾಳ ಏನಾಗಿರ್ಬೇಡ, ರಾಶಿ ತುಂಬು, ಅರ್ಧ ನನ್ನ ಮನೆಗೆ ಹಚ್ಚು ಅಂತ ಸಾವುಕಾರ. ಮೊದ್ಲ ಸಾವುಕಾರ ಧಮಕಿ ಮಾಡ್ತಾನ. ಧಮಕಿ ಮಾಡೋದಂತಾರ, ಹಚ್ಚ ರಾಶಿನ ಅಂತ. ಅವಾಗಂತಾನ, ಯಪ್ಪ ನೀವು ನನ್ ಕಂಡು ಮುಕ್ತಲ್ಲ ಹಚ್ಚಿರಿ, ಪೀಕ್ ಬಂದ ಬಳಿಕ ನಿಮ್ಗೆ ಇಷ್ಟು ಕೊಡ್ಬೇಕು ಅಂತ ಹೇಳಿ ಕಂಡೀಷನ್ ಆಗ್ಯದ. ನೀವು ದೊಡ್ಡವರ ಹಿಂಗ ಮಾತಾಡಿದ್ರೆ ಹೆಂಗೆ? ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ, ಬೇಲಿ ಕೈಯ ಮೇವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಬೇಲಿನ ಎದ್ದು ಹೊಲ ಮೇಯಕತ್ತಿದ್ರ, ಮನಿಯೊಳಗಿರ್ತಕ್ಕಂತ ಹೆಂಡತಿ ಮಕ್ಳ ಮನೆಯನ್ನು ಕಳುವು ಮಾಡಾಕತ್ತಿದ್ರ, ಯಾರಿಗೆ ಹೇಳ್ಬೇಕಮ್ಮ ಯಜಮಾನ? ನಿಮ್ಮಂತವ್ರ ಹೆಂಗ್ ನಡ್ಕೊಂಡ್ರಿ ಹೆಂಗ್ ಮಾಡ್ಬೇಕ್ರಿ ಸಾವುಕಾರ? ನಾನು ನಾನ್ ನಿನಗ ಕಂಡು ಮುಕ್ತ ಹಚ್ಚಿಲ್ಲ, ಹೆಂಗ ಹಚ್ಚಿನಿ? ಸೌನ್ ಪಾಲ್ಯಂಗ್ ಹಚ್ಚಿನಿ ಅಂತ ಸಾವುಕಾರ. ಸೌನ್ ಪಾಲ್ಯಂಗ್ ಹಚ್ಚಿನಿ, ಸುಳ್ಳಿದು ಅಂತಂದ. ಹೊಲಾನ ನಂದದ, ನಿಂದ ಹೆಂಗ ಆಗ್ತದ ಹೊಲ? ಹೊಲಾನ ನಂದೈತಿ, ಬೆಳೆದಿದ್ದಕ್ಕ ಹೊಟ್ಟೆ ಕಿಚ್ಚು ಅಂದ. ಅಳಾಕತ್ತಿದ ರೈತ. ಊರಿಗೆ ಬಂದ ಖರ್ಚಿಗೆ ಒಳಗ ದೊಡ್ಡ ದೊಡ್ಡ ಸಾವುಕಾರ ಮಂದಿ ಈ ವರ್ಷ ಪರಮಾತ್ಮನ ಆಶೀರ್ವಾದದಿಂದ ಸಾವುಕಾರ ಹೊಲ ಹಚ್ಚಿದ್ರು, ನನಗೆ 500 ಚೀಲ ಜೋಳ ಬೆಳೆದಾವು, ಕಂಡಮುಕ್ತ ಹೊಲ ಹಚ್ಚಾರ, ನಾ ಇಷ್ಟು ಕೊಡ್ಬೇಕಂತೈತಿ, ಇಷ್ಟು ಹೊಲ ಬೆಳೆದತ್ತ, ಹೊಟ್ಟೆ ಕಿಚ್ಚು ಪಟ್ಟು ಅಷ್ಟು ನಂದ ಅನ್ನಕತ್ತಾರ ಅಂತಂದ. ಸಾವುಕಾರ ಹಚ್ಚಿ ಇಲ್ಲೋ ಹೊಲಾನ ಅಂತ ಕೇಳಿದ್ರು ಊರಾಗ ಜನ. ಇಲ್ಲ ಹಚ್ಚಿಲ್ಲ ನಾನು ಅಂದ. ಮತ್ತೆ ತಿರುಗಿ ಬಿದ್ದ. ಮತ್ತೆ ತಿರುಗಿ ಬಿದ್ದಾಗ ಆ ರೈತ ಇದ್ನಲ್ಲ, ರೈತರಿಗ ಆ ಊರಲ್ಲಿ ಇರ್ತಕ್ಕಂಥ ಹಿರಿಯರೊಳಗ ಒಬ್ಬ ಹಿರಿಯರು ಹೇಳಿದ್ರು, ನಿನ್ ಎತ್ತು ಎಲ್ಲಿ ಅದಾವು ಅಂತ ಕೇಳಿದ್ರು. ಎಷ್ಟು ಅದಾವ ಎತ್ತು ಅಂದ್ರು. 2 ಅದಾವ ಎತ್ತು. ಎಲ್ಲಿ ಅದಾವ್ರಿ ಇಲ್ಲಿ ಮನ್ಯಾಗ ಅಂತ. ದುಃಖ ಆಗಿತ್ತು, ಅವ್ನು ಹೃದಯ ತುಂಬಂದ್ಬಿಟ್ಟಿತ್ತು. ಅತ್ಗೋ ಅಂತ ಹೇಳಕತ್ತಿದ. ನೀನು ಹಚ್ಚಿನಿ ಅನ್ಬೇಡ, ನೀ ಹಚ್ಚಿಲ್ಲ ಅನ್ಬೇಡ, ಅದಕ್ಕೆ ಸಾಕ್ಷಿ ಹೇಳವ್ರು ಯಾರು ಸಾಕ್ಷಿ ಹೇಳವ್ರು? ನಿನ್ನ ಎತ್ತದಾವಲ್ಲ ಮನ್ಯಾಗ, ಅವನ್ ಬಿಚ್ಚಿ ತಗೊಂಬ ಅಂದ್ರು. ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ, ಏನಿರ್ಲಿಲ್ಲ, ಎತ್ತು ಬಿಚ್ಕೊಂಡ್ ಬಾ ನೀನು 2 ಅಂತಂದ್ರೆ ಹಿರಿಯರು. ನಡೆದ ಘಟನೆನ ಇದು. ಮತ್ತೆ ಬಿಚ್ಕೊಂಡು ಬಂದವ ಎತ್ನ. ಬಿಚ್ಕೊಂಡು ಬಂದ ಗುಟ್ಲೆ ಹಗ್ಗ ಹಿಡ್ಕೊಂಡು ಬಂದಿದ್ದಲ್ಲ ಎತ್ನ. ಇವನು ಬಿಡು ಅಂತಂದ್ರು. ಇವನಿ ಬಿಟ್ಟು ಬಿಡು ಹಗ್ಗ ಅಂತಂದ್ರು. ಏನು ಹಿರಿಯರು ಕುಂತಿದ್ರಲ್ಲ, ಎತ್ತು ತಂದಿದ್ನಲ್ಲ, ಹಗ್ಗ ಕೈ ಬಿಟ್ಟು ಅವಕ್ಕೊಂದಿಷ್ಟು ಬೆದರ್ಸಿಬಿಟ್ಟ. ಸೀದಾ ಎತ್ತು ಮನಿಗೆ ಹೋಗ್ಲಿಲ್ಲ. ಎಲ್ಲಿ ಹೋದ್ವು ಅಂತ ಕೇಳಿದ್ರೆ, ಯಾವ ಹೊಲ ಮಾಡಿದ್ನಲ್ಲಿ ಅದ ದಾವಣಿಗೆ ಹೋಗಿ ನಿಂತ್ಕೊಂಡಿದ್ವಿ ಎತ್ತು.
ಊರನ್ ಹಿರಿಯರಂದ್ರು, ಏ ಸಾವ್ಕಾರ, ಮನುಷ್ಯ ತಿಂದು ತಿರುಗಿ ಬೀಳ್ಬಹುದು, ದನಗಳು ತಿಂದು ತಿರುಗಿ ಬೀಳಂಗಿಲ್ಲ. ನೀ ಹೊಲ ಅವ್ರಿಗೆ ಹಚ್ಚಿ ಅಂದಾಕ ಸಾಕ್ಷಿ ಎತ್ತ ಹೋಗಿ ನೀನು ಹೊಲ ನಿಂತಾವ್ ನೋಡು, ಅದಕ್ಕೆ 500 ಚೀಲ ಅವಂಗ ಕಣ್ಮುಕ್ತ ಹಚ್ಚಿಲ್ಲ ನೀನು. ಅದು ಏನು ಸೌನ್ ಪಾಲ್ ಹಚ್ಚಿಲ್ಲ, ಈಗ ಸೌನ್ ಪಾಲ್ ಕಣ್ಮುಕ್ತ ಹಚ್ಚಾರಲ್ಲ, ರೊಕ್ಕ ಕೊಡ್ಬೇಕಲ್ಲ, ಅದನ್ನೂ ಕೊಡ್ಬೇಡ, ಎಲ್ಲ ಜೋಳ ನೀನ ಹೇರ್ಕೊಂಡು ಹೋಗು ಅಂತೇಳಿ ನಿರ್ಣಯ ಮಾಡಿದ್ರಂತೆ. ಹಿಂಗ ಬದುಕು ಬದುಕು ಹಿಂಗಿರ್ತದೆ. ನಡೆದಂತ ಘಟನೆ ಇದೆ. ನಾವು ಹಿಂಗೆ ಇರ್ತೀವಿ. ಸಣ್ಣ ಸಣ್ಣದಕ್ಕೆ ಜಗಳ, ಸಣ್ಣ ಸಣ್ಣ ಜಗಳ. ನರಗುಂದಾಗ ಒಂದ್ ಜಗಳ ಆತಂತ, ಹೇಳೇ ಬೇಡ, ಶಿವರಾತ್ರಿ ಐತಿ ಇವತ್ತು. ಅದಕ್ಕೆ ನರಗುಂದಾಗ ಇಬ್ರು ಅಣ್ಣ ತಮ್ಮರ ನ್ಯಾಯ ಹೆಂಗಿರ್ತಾವ, ಮಜಾ ಇರ್ತಾವ. ನ್ಯಾಯ ನಡೆದ ಘಟನೆನಾ ಇದು. ಇಂತ ಒಂದ್ ದೊಡ್ಡ ಮನೆ ಕಟ್ಟಿಸಿದ್ರ ಮನಸ್ ಚಂದಿದ್ದಾಗ ಕಟ್ಟಿಸಿ ಬಿಡ್ತಾರ. ಕೆಲವೊಬ್ರು ತಂದೆ ತಾಯಿ ಬಹಳ ಸಣ್ಣಾರ್ ಇರ್ತಾರ, ಇದು ಈ ಮಗನ್ರಿಗೆ ನಮ್ ತೋರಿಸ್ತಿರ್ತಾರ. ಇಷ್ಟು ಕಟ್ಟಿ ಬಿಟ್ರಿಲ್ರಿ ಗೌಡ್ರ ದೊಡ್ಡ ಮನೆ ಅಂದ್ರ ಒಂದು ಗೊತ್ತಿರ್ತೈತಿ ಇವ್ರು ಜಗಳಾಡ್ತಾರ ಅಂತ ಹೇಳಿ. ಅಲ್ಲಿ ಈ ಕಡೆ ಒಂದ್ ಬಾಗ್ಲ ಬಿಟ್ಕೊಂಡಿರ್ತಾರ, 2 ಮನೆಗೆ ಹೋಗಕ್ ಒಂದ್ ಬಾಗ್ಲ ಬಿಟ್ಕೊಂಡಿರ್ತಾರ. ಇವ್ರು ಸತ್ತ ಬಳಿಕ ಏನ್ ಆಗ್ಬೇಕಂತ ಕೇಳಿದ್ರೆ ಆ ಬಾಗ್ಲಕ್ಕೆ ಇಟ್ಟಂಗೆ ಏರಿಸ್ಬಿಟ್ರೆ 2 ಪಾರ್ಟಿಷನ್ ಆಗಿರ್ಬೇಕು, ಹಂಗ್ ಕಟ್ಟಿಬಿಟ್ಟಿರ್ತಾರ ಮನೆ. ಬಹಳ ಸಣ್ಣ ಇರ್ತಾರ. ಹಂಗಿರ್ಬೇಕು ತಂದೆ ತಾಯಿ ಆದವ್ರು. ಜಗಳ ಹಚ್ಚಿ ಸಾಯಬಾರ್ದು, ತಾವು ಚಂದ ಇದ್ದು ಜಗಳ ಹಚ್ಚಿ ಸತ್ತು ಹೋಗ್ಬಿಟ್ರಿ ಏನ್ ಮಾಡೋದು, ಕೆಲಸ ಕೊಡಂಗಿಲ್ಲಲ್ಲ. ಹಂಗ ಮನಿ ಕಟ್ಟಿದ್ರು ಇಬ್ರು. ಕಟ್ಟಿದ ಬಳಿಕ ನ್ಯಾಯ ಬಂತು, ಬ್ಯಾರೆ ಆದ್ರು. ಮುಂದ್ ಮನಿ ಹಿಂದ್ ಹಿತ್ಲಾ ಬಿಟ್ಟಿದ್ರು. ಹಿತ್ಲಾ ಬಿಟ್ರು. ಹಿತ್ಲಾ ಬಿಟ್ಟು ಕೂಡ್ಲೆ ನಂದಿ ಹಿತ್ಲಾ, ನಂದಿ ಈ ಕಡೆ ಅವ್ರವ್ರ ಮನಿ ಹಿಂದ್ ಬಂದಾಗ ಹಿತ್ಲಾ ಬಿಟ್ಟು ನಡಬಾರ್ಕ ಏನ್ ಕಟ್ಕೊಂಡ್ರು, ಬಾಡಿ ಕಟ್ಕೊಂಡ್ರು. ಮುಂದ ಅವನು ತಿಪ್ಪಿ ಹಾಕ್ತಿದ್ದ ಒಂದ್ ಜಗದಾಗ, ಇವನು ತಿಪ್ಪಿ ಹಾಕವ. ಮುಂದ್ ಒಂದಿಷ್ಟು ದಿವ್ಸಕ್ಕೆ ಏನಾಯ್ತು ಅಂತ ಕೇಳಿದ್ರೆ, ಆ ಗಾಡಿ ಕಟ್ಟಿದ್ರಲ್ರಿ ನಡಬರ್ಕ, ಆ ಗಾಡ್ಯಾಗ ಏನಾಯ್ತು ಅಂತ ಕೇಳಿದ್ರೆ ಒಂದು ಕುಂಬಳಕಾಯಿ ಬಳ್ಳಿ ಅರ್ಥ ಆಗಿರ್ಬೇಕು. ಕುಂಬಳು ಬಳ್ಳಿ ನಡಾ ಕುಂಬಿ ಮ್ಯಾಗ ಬೆಳಿತಿರ ಹಿಂಗೆ ಸೆಂಟರ್ನೆ. ಕುಂಬಳು ಬಳ್ಳಿ ಯಾರ್ದು ಬಂತ್ ನೋಡ್ರಿ ಸಮಸ್ಯೆ. ಕುಂಬಳು ಬಳ್ಳಿ ಬೆಳಿತಲ್ಲ, ಅದಕ್ಕಿದ ಅಣ್ಣಂದ್ರೆ ಅಣ್ಣನ ಕಡೆ ಹೊಳ್ತದ, ಅದಕ್ಕೆ ಏನ್ ಗೊತ್ತಿರ್ತೈತಿ ಪಾಪ. ಅದು ಈ ಕಡೆನೂ ಹಬ್ಬಿತ್ತು, ಈ ಕಡೆನೂ ಹಬ್ಬಿತ್ತು, ಎಲ್ಲೆಲ್ಲ ಹಬ್ತೈತಿ. ಮೊದ್ಲ ತಿಪ್ಪಿತ್ತು, ಗೊಬ್ಬರ ಹಸಿ ಒಂದು ಹಬ್ಬಿ ಅದು ಆ ಕಡೆ ಅವನ ಹತ್ತಿದಾಗ ಹತ್ತು, ಇವನ್ ಹತ್ತಿದಾಗ ಹತ್ತು, ಇಂತಿಂತಾವ್ ಕುಂಬಳಕಾಯಿ ಬಿಡ್ತದ. ಬಿಟ್ಟು ಜಗಳ ಬಂತ್ರಿ ಇವ್ರಿಗೆ. ನಂದ್ರಾಗೈತಿ ಬಳ್ಳಿ, ನಂದ್ರಾಗೈತಿ. ಹೊಡೆದಾಡಿದ್ರೆ ಜಗ್ ಹೊಡೆದಾಡಿ ಊರ್ ಮುಂದಿನ ಹೊಲ ಹೋಯ್ತು, ಅಂಗಡಿ ಹೋದು, ಮುಂದಿನ ಮನಿ ಮಾರಿದ್ರು. ಎದ್ರ ಸಲಾಗೆ? ಎದಕ್ರಿ? ತಾಲೂಕ್ ಕೋರ್ಟಿಗೆ ಹೋಯ್ತು, ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟಿಗೆ ಹೋದ ಬಳಿಕ ಅಲ್ಲಿ ಜಡ್ಜ್ ಇದನ್ನ ಕೊಟ್ರಂತೇನ, ಜಜ್ಮೆಂಟ್ ಕೊಡ್ಬೇಕಲ್ಲ. ಅಟೋದಿಗೆಲ್ಲ ಹೋಗಿದ್ರು ಇವ್ರು. ಬರೇ ಮನಿ ಹಿತ್ಲ ಅಷ್ಟ ಉಳಿದಿದ್ವು. ಎದಕ್ಕ ಗೊತ್ತಿರ್ಲಿ, ಅದು ಗೊತ್ತಿರ್ಲಿ ನೀವು. ಮತ್ತ ಅದನ್ನ ಮಾಡ್ತೀರಿ. ಎಲ್ಲಾ ಹೋಗಿದ್ವು, ಹೋಗಿ ಉಳಿದಿತ್ತು. ಜಡ್ಜ್ ಅಂದ್ರಂತ, ಕುಂಬಳಕಾಯಿ ಎಲ್ಲಿ ಹುಟ್ಟಿದ್ರು, ಕುಂಬಳಕಾಯಿ ಬಳ್ಳಿ ಎಲ್ಲಿ ಹುಟ್ಟಿತ್ತು ಅಂತ ಕೇಳಿದ್ರಂತ ಕೋರ್ಟ್ನ್ಯಾಗ. ಇವ ವಕೀಲ ಎಲ್ಲ ಸ್ಟಡಿ ಮಾಡ್ಕೊಂಡು ಹೋಗಿರ್ತಾನ, ಬಂದ್ ಜಾಗ ನೋಡ್ಕೊಂಡು. ಒಂದ್ 8 ವರ್ಷ ಇದು ನ್ಯಾಯ ನಡೆದ ಆಗ್ಲಿ, ಒಂದ್ 10-15 ವರ್ಷ ಆಗಿತ್ತು. ಎಲ್ಲ ಹೋಗಿದ್ವು, ಹೋಗ್ಬೇಕಂದ್ರೆ 15 ವರ್ಷ ಹೋಗ್ಬೇಕು. ಎಲ್ಲ ಹೋಗಿದ್ವು, ಹೊಲಾಫಲ ಎಲ್ಲ ಎಲ್ಲಿ ಬೆಳೆದಿತ್ತು. ಬಂದ್ ನೋಡಿದ್ರೆ ಕುಂಬಳಕಾಯಿ ಬಳ್ಳಿ ಇರ್ಲಿಲ್ಲ. ಫೋಟೋ ಇರ್ತದೆ, ಇಬ್ರು ಕುಂಬಿನ ಮಧ್ಯದಲ್ಲಿ ಇದ್ದಿದ್ ಫೋಟೋ ಇತ್ತು. ಜಡ್ಜ್ ಎಲ್ಲಾ ಹೋದ ಬಳಿಕ ಜಜ್ಮೆಂಟ್ ಕೊಟ್ಟಂತ ಏನಂತ ಹೇಳಿ, ಕುಂಬಳಕಾಯಿ ಬಳ್ಳಿ ಇಬ್ಬರ ಮಧ್ಯದ ಗೋಡಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಸಮನಾಗಿ ಇಬ್ಬರಿಗೆ ಕುಂಬಳಕಾಯಿ ಸಿಗಬೇಕು ಅಂತ ಹೇಳಿದ್ರಂತ. ಬಂದು ಕುಂಬಳಕಾಯಿ ನೋಡಿದ್ರಂತ ಕುಂಬಳಕಾಯಿನೂ ಇರ್ಲಿಲ್ಲ, ಬಳ್ಳಿನೂ ಇರ್ಲಿಲ್ಲ, ಏನು ಬಾಯಾಗ ಮಣ್ಣು ಬಿದ್ದಿತ್ತಂತ ಫಲಾನು ಹೋಗಿತ್ತು. ನಮ್ಮ ಕುಂಬಳಕಾಯಿ ಸಂಸಾರ, ಶರಣರ ಸಂಸಾರ ಎಂತಾವು? ಕುಂಬೇಶನ ಸಂಸಾರ, ಭಗವಂತನ ಸಂಸಾರ. ಅವನಿಗಾಗಿ ಸಂಸಾರ ಮಾಡೋದು ಬೇರೆ, ಕುಂಬಳಕಾಯಿಗಾಗಿ ಸಂಸಾರ ಮಾಡೋದು ಬೇರೆ. ಕುಂಬಳಕಾಯಿ ಸಂಸಾರ ಮಾಡುತ್ತೆ. ಅದಕ್ಕೆ ಇವತ್ತಿಗೂ ಶರಣ ಬಸಪ್ಪನವ್ರು ಉಳಿದಾರ, ಶರಣ ಬಸಪ್ಪನವ್ರು ಉಳಿದಾರ. ಯಾಕೆ ಹೇಳ್ತೀನಿ ಅಂತ ಕೇಳಿ, ನಮ್ಮ ಮಠಕ್ಕೆ ಜಡ್ಜ್ ಬಂದಿದ್ರು, ಸಿಂದಗಿ ತಾಲೂಕ್ ಕೋರ್ಟ್. ಇದು ನ್ಯಾಯ, ಬಡವರ ಮನೆಗೆ ಬಾಗಿಲಿಗೆ ನ್ಯಾಯ ಅಂತ ಹೇಳಿ ಒಂದು ಏನೋ ಕಾರ್ಯಕ್ರಮ ಮಾಡಿದ್ರು. ನಾ ಈ ಘಟನೆ ಹೇಳಿದೆ, ಜಡ್ಜ್ನ ಹವಾರಿ ಹೋಗ್ಬಿಟ್ಟ.
ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇವತ್ ನಮ್ಮ ಮನ್ಯಾಗ ಹೆಂಗಿರ್ತಾವು ಜೀವನ ಕುಂಬಳಕಾಯಿ ಇದ್ದಂಗ ಐತಿ ಯಾವಾಗ ಒಡದ್ ಹೋಗ್ತತಿ ಹೇಳಾಕ್ ಬರಂಗಿಲ್ಲ. ಅದಕ್ಕೆ ಒಡಿಯೋ ಪೂರ್ವದಾಗ ಒಡದ ಕುಂಬಳಕಾಯಿ ಯಾರಿಗ್ ಸಲ್ಬೇಕಂತ ಕೇಳಿದ್ರೆ ಪರಮಾನಂದ ಸಲ್ ಕುಂಬಳ ಹುಗ್ಗಿಯಾಗಿ ನಿಮ್ಗೆಲ್ಲ ಅರ್ಪಣೆ ಆಗ್ಬಿಟ್ಟು ಅಂತ ಕೇಳಿದ್ರೆ ಅದು ನಿಜವಾದ ಜೀವನ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದ್ 11 ದಿನ ನೀವೆಲ್ಲ ಏನ್ ಮಾಡಿರಿ ಅಂತ ಕೇಳಿದ್ರೆ ನಿಮ್ ಕುಂಬಳಕಾಯಿ ಒಡದ ಏನ್ ಮಾಡಿರಿ ಆ ಕುಂಬಳಕಾಯಿ ಒಡದ್ ಹುಗ್ಗಿ ಮಾಡಿರಿ. ಹುಗ್ಗಿ ಮಾಡಿ ಅವನಿಗೆ ಫಸ್ಟ್ ಅರ್ಪಣೆ ಮಾಡ್ರಿ, ಬಂದವ್ರಿಗೆ ನಮ್ಗೆಲ್ಲಾರಿಗೂ ಉಣಿಸಿರಿ. ಅದಕ್ಕೆ ನಾವು 11 ದಿನ ಇವ್ರ ಕಮಿಟಿ ಕರ್ಕೊಂಡ್ಬಂದು ಆ ಕುಂಬಳ ಹುಗ್ಗಿ ಹೆಂಗ್ ಊಟ ಮಾಡ್ಬೇಕು ಅನ್ನೋದು ಹೇಳಕ್ ನಮಗ್ ಕಷ್ಟ. ನೀವು ಹುಗ್ಗಿ ಮಾಡಿ ಕೊಟ್ಟಿರಿ, ಅದನ್ನ ಹಿಂಗ್ ಊಟ ಮಾಡ್ಬೇಕಂತ ಹೇಳಿ ಪ್ರವಚನ ಅನ್ನುವಂತ ಆ ಸೌಟ್ ನಿಂದ ನಿಮ್ ಕಿವಿ ಅನ್ನುವಂತ ಎಲೆಯಲ್ಲಿ ನಾನು ಆ ಹುಗ್ಗಿ ಕುಂಬಳಕಾಯಿ ಹುಗ್ಗಿನ ನಾ ಏನ್ ಮಾಡೀನಿ ಅಂತ ಕೇಳಿದ್ರೆ ಶರಣ ಬಸಪ್ಪನವರ ಚರಿತ್ರೆ ಎನ್ನುವಂತ ಒಂದು ಪ್ರಸಂಗವನ್ನು ಇಟ್ಕೊಂಡು ನಾನು ನಿಮ್ಗೆ ಬೆಳೆಸ್ತೀನಿ. ಎಷ್ಟು ಮಂದಿ ಮುಟ್ಟೈತೋ ಗೊತ್ತಿಲ್ಲ ನನಗೆ. ಹೇಳೋದು ನನ್ನ ಕರ್ತವ್ಯ, ಹೇಳೋದು ನಿಮ್ಮ ಕರ್ತವ್ಯ. ಕೇಳಿರಿ, ನೀವೆಲ್ಲಾರು ಚಲೋದಿತ್ತಂತ ಕೇಳಿದ್ರೆ ತಲೆಯಾಗ ಇಟ್ಕೋರಿ, ಕಿವ್ಯಾಗ ಇಟ್ಕೋರಿ, ಮನಸ್ಸಿನಾಗ ಇಟ್ಕೋರಿ, ಹೃದಯದಾಗ ಇಟ್ಕೋರಿ. ಗಾಂಧೀಜಿ ಅವ್ರ ಹತ್ರ 3 ಗೊಂಬೆ ಇಟ್ಟಿದ್ರಂತವ್ರಿಗೆ, 1 2 3 ಗೊಂಬೆ ಇಟ್ಟಿದ್ರು. ಆ ಗೊಂಬೆ ಹೆಂಗಿದ್ವು ಅಂತ ಕೇಳಿದ್ರೆ 3 ಸೇಮ್ ಗೊಂಬೆ, 3 ಸೇಮ್ ಇದ್ವು. ಒಂದು ಗೊಂಬಿಗೆ ಒಂದು ಕಡ್ಡಿನ ಕಿವ್ಯಾಗ ಹಾಕ್ಬಿಟ್ರೆ ಈ ಕಿವ್ಯಾನ ಕಡ್ಡಿ ಈ ಕಿವ್ಯಾಗ ಈ ಕಡೆ ಬಂದ್ಬಿಡ್ತಿತ್ತಂತ ಹೊರಗೆ. ಮತ್ತೊಂದು ಗೊಂಬಿ ಕಡ್ಡಿ ಈ ಕಿವ್ಯಾಗ ಹಾಕಿದ್ರೆ ಆ ಕಡ್ಡಿ ಎಲ್ಲಿ ಬರ್ತಿತ್ತಂತ ಕೇಳಿ ಈ ಕಿವ್ಯಾಗ ಹಾಕಿ ತಿರುಗ್ಬಿಟ್ರೆ ಹಿಂಗ್ ಬಾಯಾಗ ಬರ್ತಿತ್ತಂತ. ಇನ್ನೊಂದು ಗೊಂಬಿ ಇತ್ತಲ್ಲ ಅದೇ ಹೆಂಗಿತ್ತಂತ ಕೇಳಿದ್ರೆ ಈ ಕಡ್ಡಿ ಕಿವ್ಯಾಗ ಹಾಕ್ಬಿಟ್ರೆ ಅದು ಹೊಟ್ಟ್ಯಾಗ ಹೋಗ್ಬಿಡ್ತೈತಂತ, ಎಲ್ಲಿ ಹೋಗಿತ್ತ ಗೊತ್ತೇ ಇರ್ತಿದ್ದಿಲ್ಲ ಅಂತ. ಹಂಗಿತ್ತಂತ. ಪುರಾಣ ಕೇಳಾಕ್ ಬರೋರು ಹೆಂಗಿರ್ತಾರಂತ ಕೇಳಿ ಕೆಲವೊಬ್ರು ಈ ಕಡೆ ಕೇಳಿ ಇಲ್ಲೇ ಮಾಮ ಹೊಡೆದು ಹೋಗ್ಬಿಡ್ತಾರ, ಹೌದಲ್ರಿ? ಇಲ್ಲಿ ಕೇಳಿ ಈ ಕಡೆ ಬಿಟ್ಟು ಹೋಗ್ಬಿಡೋದು. ಇನ್ನೊಬ್ರು ಇರ್ತಾರೆ, ಈ ಕಡ್ಡಿ ಹಾಕಿದ್ರೆ ಬಾಯಾಗ ಬರ್ತತಿಲ್ಲ, ಯವ್ವ ಪುರಾಣ ಎಷ್ಟು ಚೆನ್ನ ಬರ್ಬೇಕಿಲ್ಲ ಅಂತ ಮತ್ತೊಬ್ರು ಕರ್ಕೊಂಡ್ಬಂದು ಪುರಾಣ ಕಲಿರ್ತಾರ. ಆದ್ರೆ 2ನೇ ತರದ ಗೊಂಬೆ ಅವು. 3ನೇ ಗೊಂಬೆ ಹೆಂಗಿರ್ತಾವ ಅಂತ ಕೇಳಿದ್ರೆ ಮುಂದಿನ ಸಲ ಬರೋ ಮಠನು ಹೇಳಿದ್ದನ್ನ ಒಳಗ್ ಕಡ್ಡಿ ಹಾಕಿದ್ರೆ ಹೆಂಗ್ ಇಟ್ಕೊಂಡ್ಬಿಟ್ಟಿರ್ತಾವ ಒಳಗ್ ಗೊಂಬೆ, ಹೊರಗೆ ಎಲ್ಲಿ ಬರಂಗಿಲ್ಲಲ್ಲ. ಆ ಗೊಂಬೆ ಶ್ರೇಷ್ಠ ಗೊಂಬೆ ಹೇಳಿದ್ದನ್ನ ತಲೆಯಾಗಿಟ್ಕೊಂಡು ಅದನ್ನ ಜೀವನದಾಗ ಬೆಳಕು ಮಾಡ್ಕೊಂಡು ಏನ್ ಬದುಕುದಿದೆ ಎಲ್ಲ ಅದು ಶ್ರೇಷ್ಠ ಗೊಂಬೆ. 2ನೇ ತರದ ಗೊಂಬೆ ಅಂತ ಕೇಳಿದ್ದನ್ನ ಮತ್ತೊಬ್ರಿಗೆ ಹೇಳಿರ್ತಾರಲ್ಲ ಅದು 2ನೇ ತರದ ಗೊಂಬೆ. 3ನೇ ತರದ ಗೊಂಬೆ ನೋಡ್ರಿ ಹೆಂಗ ಆಗ್ತದೆ. ನಮ್ ಶರಣಯ್ಯನವರು ಬಹುಶಃ ಬಿಟ್ಬಿಟ್ರೆ ಮುಂದಿನ ಸಲ ಪುರಾಣಿಕರ ಎಲ್ಲೇ ಕುಂತಾರಲ್ಲ ಅವ್ರ ಮನೆಯವ್ರು ಬಂದಾರ, ಮುಂದಿನ ವರ್ಷ ಅವ್ರ ಪೇಟೆ ಬರ್ತಾರೆ, ಅವ್ರ ಪುರಾಣ ಹೇಳ್ತಾರೆ. ಹೋಯ್ತು, ನಮ್ದೇನು ಅವಶ್ಯಕತೆ ಬೆಳಗ್ಗೆ ಮುಂದಿನ ಸಲ ಇರ್ಲಿ. ಬಹಳ ಒಳ್ಳೆ ಭಕ್ತಿಯಿಂದ ಕೇಳಿದ್ರಿ, ಎಲ್ಲಾರು ಪ್ರಸಾದ ಮಾಡಿಸಿದ್ರಿ, ಕಾಣಿಕೆ ಕೊಟ್ರಿ, ದಾಸೋಹ ಕೊಟ್ರಿ, ಏನೇನೋ ಸೇವಾ ಮಾಡಿದ್ರಿ. ಸೇವಾ ಮಾಡಿದಂತ ನಿಮ್ಗೆಲ್ಲ ಆ ಭಗವಂತ ಉತ್ತರೋತ್ತರ ಶ್ರೇಯಸ್ಸನ್ನ ಉಂಟು ಮಾಡಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗ ಹಾರೈಸ್ತಾ, ಯಾರ್ಯಾರು ಸೇವಾ ಮಾಡಿರಲ್ಲ ಎಲ್ಲರಿಗೂ ನೀವು 1 ಬುಟ್ಟಿ ಜೋಳ ಕೊಟ್ಟರೆ ನಿಮ್ಗೆ 1000 ಬುಟ್ಟಿ ಆ ಪರಮಾನಂದ ಶರಣ ಬಸವೇಶ ನಿಮ್ಮ ಮನೆಗೆ ಕೊಡ್ಲಿ, ಆಶೀರ್ವಾದ ಮಾಡಲಿ ನಿಮ್ಮ ಹೊತ್ತಾಗ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರು ಕಾಣಿಕೆ ರೂಪದಲ್ಲಿ ಕೊಟ್ಟಿರಿ, ಜೋಳದ ರೂಪದಲ್ಲಿ ಕೊಟ್ಟಿರಿ, ಯಾರೋ ಎತ್ತು ತಂದಿರಿ, ನಗ ತಂದಿರಿ, ಮೇಕೆ ಕಟ್ಟಿಗೆ ಕಟ್ಕೊಂಡು ಬಂದಿರಿ, ಜ್ವಾಳ ಕೊಯ್ಕೊಂಡ್ ಬಂದಿರಿ, ತೆನಿ ತಂದಿರಿ, ಏನೇನ್ ಮಾಡಿರಿ ನೋಡ. ಅದನ್ನ ನಾನ್ ನೋಡಿರಕ್ಕಿಲ್ಲ ಅಲ್ಲ, ಬಾರಿಸ್ಬೇಡ, ನಾನ್ ನೋಡಿರಕ್ಕಿಲ್ಲ. ಅದನ್ನ ಯಾರು ನೋಡಿರ್ತಾರೆ? ಅಲ್ಲಿ ಗುಡ್ಯಾಕ್ ಕುಂತಾನ ನೋಡಲ್ಲ, ಅವ ಅಂಕಲ್ ನೋಡಿರ್ತಾನೆ, ಅಲ್ಲಿ ಕುಂತವನು ನೋಡಿರ್ತಾನ, ಅಲ್ಲಿ ಕಲಬುರ್ಗಿ ಒಳಗೊಬ್ಬ ಕುಂತಾನ ದೀಪ ರೂಪದಲ್ಲಿ, ಅವ ಬಂದು ನಿಮ್ದಂತ್ರ ಪಕ್ಕಾ ನೋಡಿರ್ತಾನೆ, ನೆನ್ಪಿಟ್ಕೊಂಡ್ರೆ ಅವ ನೋಡಿರ್ತಾನೆ. ನೀವು ಎಷ್ಟೆಷ್ಟು ಕೊಟ್ಟಿರಲ್ಲ ಅದ್ರ 10 ಪಟ್ಟು ನಿಮ್ಮ ಮನೆಗೆ ಕೊಡ್ತಾನ ಅನ್ನುವಂಥದ್ದನ್ನು ಪಕ್ಕಾ ನೆನ್ಪಿಟ್ಕೊಂಡ್ರಿ. ನೀವು ಹಿಂಗ ನಿಮ್ಮ ಭಕ್ತಿ ಹೆಂಗ್ ಹೋಗ್ಬೇಕು ಅಂತ ಕೇಳಿದ್ರೆ ಹಿಂಗ ಹೋಗ್ಬೇಕು, ಹಿಂಗ ಹೋಗುತ್ತದೆ.
ಹಿಂಗೆ ಹಾಕೊಂತೀರ ಹಿಂಗ ಮಾಡ್ತಿರಲ್ಲ ಮಾಡ್ರಿ. ಬರೋ ದಿನಮಾನಗಳಲ್ಲಿ ನಿಮ್ಮ ಊರಿಗೆ ಎಮ್ ಎಲ್ ಎ ಬಂದ್ರೆ ಇಲ್ಲೊಂದು ಹಾಲ್ ಮಾಡಿಕೊಡ್ರಿ ಅಂತ ಬೇಡ್ರಿ. ಬರೀ ನನ್ನ ಮಗಗೆ ನೌಕರಿ ಹಚ್ಚ್ರಿ, ಟ್ರಾನ್ಸ್ಫರ್ ಮಾಡ್ರಿ, ಇವನ್ನ ಬೇಡ್ರಿ. ನಿಮ್ಮದು ಬೇಡ್ರಿ, ಸಮಾಜಕ್ಕೆ ಬೇಡ್ರಿ, ಉಳಿತೈತದ. ಇಲ್ಲೊಂದು ಒಳ್ಳೆ ಪತ್ರ ಶೆಡ್ ಗಿಡ್ ಆಯ್ತಂದ್ರೆ ಇಲ್ಲಿಂದ ಹಿಂಗೆ ಇದೆಲ್ಲ ಆಗ್ಬೇಕು. ಆಯ್ತಂತ ಕೇಳಿದ್ರೆ ಒಳ್ಳೆ ಒಂದು ಸಭಾಂಗಣ ಆಗ್ತದೆ. ಅದನ್ನು ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂತ ಇಂಪ್ರೂವ್ಮೆಂಟ್ ಆಗುವಂಥ ಕಾರ್ಯವನ್ನು ಮಾಡ್ಬೇಕು. ಸಲ ಬಂದಾಗ ಅದ ಐತ್ರಿ, ಈ ಸಲ ಅದ ಐತ್ರಿ, ಅಪ್ಪ ಕೈ ಮುಗಿತೀರಿ ಗೌಡ್ರು, ಬರ್ತೀವಿ, ನಾವೇನು ಬರಕ್ಕೆ ಆಗಂಗಿಲ್ಲ ಅನ್ನಂಗೆ ಇಡಬೇಡ್ರಿ ಒಟ್ಟು ವ್ಯವಸ್ಥೆನ. ಅರ್ಥ ಆಗುತ್ತಲ್ಲ. ನಮ್ಮ ಗವಾಯಿಗಳು ಭಾಳ ಚಲೋ ಹೇಳ್ತಿದ್ರು. ನಾವು ಏನ್ರಿ ಅವ್ವಾರು ಎಷ್ಟು ಚಲೋ ಪ್ರಸಾದ ಮಾಡಿ ಊಟಕ್ಕೆ ನೀಡಾರ. ನಾನು ಹೆಂಡತಿ ಕಲರ್ ಬದಲಾಗೈತೆ ವಿಡಿಯೋ ಕಾಲ್ ಮಾಡಿದಾಗ ಬೆಟ್ಟಾಗಿಲ್ರಿ, ವಿಡಿಯೋ ಕಾಲ್ ಮಾಡ್ಯಾನ. ಹೌದಲ್ಲ ನೀನು ನನಗೆ ನಿನ್ನೆ ಕಾರ್ನಾಗ ಹೋಗೋತ್ನಾಗ ಹೇಳಿದ, ಬಿಜಾಪುರಕ್ಕೆ ಹೋಗೋತ್ನಾಗ ಇನ್ನೊಂದು 8 ದಿವಸ ಇದ್ಬಿಡು, ಹಂಗಾರೆ ಪುರಾಣ ಮುಗಿಸ್ಕೊಂಡು ನಾವು ಹಾಕಿವಿ ಅಂತ ನಾನು ಹೇಳೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಎಷ್ಟು ಚಲೋ ನಮ್ಮ ತಾಯಂದಿರ ಭಾಳ ಚಲೋ ಪ್ರಸಾದವನ್ನ ಮಾಡಿ ಊಟ ಮಾಡಿಸಿರಿ. ನಮ್ಮ ಕನ್ನಯ್ಯನವರು ನೆನೆಸಿದ್ರು. ಮಡ್ಡಳ್ಳಿ ಅಂದ್ರೆ ಹಂಗಿದೆಪ್ಪ, ಭಾಳ ಭಕ್ತಿವಂತ ಊರು, ಕಾಯಕ ಯೋಗಿಗಳ ಊರದು. ಅದಕ್ಕೆ ಆ ಊರಿಗೆಲ್ಲ ಚಲೋ ಆಗಲಿ ಅಂತ ಹೇಳಿ ಹಾರೈಸ್ರಿ. ಇನ್ನೊಂದು ಊರಿಗೆ ಹೋದಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಲ್ಲಿ ನಡೆಯುವನು ಎಡವುವನಲ್ಲದೆ ಕುಳಿತವನು ಎಡವುವನೇ, ಹೌದಲ್ಲ. ನಡೆಯೋ ಮುಂದೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ತದೆ, ಅದನ್ನು ದೊಡ್ಡ ಮಾಡಬಾರ್ದು. ನೀವ ದೊಡ್ಡವ್ರಂದು ಹೋಗ್ಬಿಟ್ರೆ ನಮ್ಮಂತ ಶಾಣ್ಯಾರ ಯಾರು ಅಲ್ಲ, ಹೌದಲ್ಲ. ಅದಕ್ಕೆ ಎಲ್ಲ ಜನ ಸಮಾಜ ಬಹಳ ದೊಡ್ಡ. ನಾವು ದೊಡ್ಡವ್ರಲ್ಲ, ನೀವೇನು ಕುಂತೀರಿ ದೊಡ್ಡವ್ರು, ನೀವೆಲ್ಲರೂ ದೊಡ್ಡವ್ರು. ನಾನಂತೂ ಸನ್ಯಾಸ ಆಗ್ಬಿಟ್ಟೇನಿ. ನಮ್ಮ ಅವು ಹುಡ್ದಾರ ಹರಿದು ಕೊಟ್ಟು ಎಲ್ಲ ಬಿಟ್ಟು ಬಂದ್ಬಿಟ್ಟೇನಿ. ನಾನು ಉಡೇದಾಗ ಹಾಕೊಳ್ಳೋರು ಯಾರು ಅಂತ ಕೇಳಿದ್ರೆ ನೀವೇ ತಾಯಂದ್ರೆ, ಹೌದಲ್ಲ. ನೀವೇ ಜೋಪಾನ ಮಾಡ್ಬೇಕು, ಹೊಸಕ್ಕೆ ಬರ್ಬೇಕು, ಹೋಗ್ಬೇಕು. ಯಾವ ಆ ಜಾತಿ ಈ ಜಾತಿ ಏನೂ ಮಾಡ್ಬಾರ್ದು, ಅಭಿಮಾನದಿಂದ ಬರ್ಬೇಕು. ಏನೇ ಇದ್ರು ಹೇಳ್ಬೇಕು, ಕೇಳ್ಬೇಕು. ಅಂತಿದ್ದಾಗ ಏನಾಗ್ತದೆ ಅಂತ ಕೇಳಿದ್ರೆ ಒಂದು ಬಾಂಧವ್ಯ ಅನ್ನುವಂಥದ್ದು ಮನಸ್ಸಿನಾಗ ಏನಾಗ್ತದೆ ಅಂತ ಕೇಳಿದ್ರೆ ಬೇರೆಯವ್ರ್ತದ ಉಳಿತದ ಹೊಳಿತದ. ಅದಕ್ಕಂಥ ಕಾರ್ಯವನ್ನ ನೀವೆಲ್ಲ ಮಾಡ್ರಿ ಅನ್ನುವಂಥ ಮಾತನ್ನ ಸುಮಾರು ಒಂದು 10 ದಿನ, ಇವತ್ತು 11ನೇ ದಿನ. ಇವತ್ತೇನು ಮಾಡ್ರಿ ಪ್ರಸಾದ ಗೆಣಸ್ ಕುಚ್ಚಾರ ಇಲ್ಲೇ ಕಾಣ